ವೇದವಾಕ್ಯವನೆಲ್ಲ ಮೋದದಿಂದ ಕನ್ನಡರಿ ಓದಿಸುತ್ತ ಜನರ ಬೇರಾಮತಿ ಕೆಡಿಸಿರುವ ಸಾವಿಗೆ ಹುಡಿಗೆ ಮಣಿಯುವೆನು ಸಾವಿಗೆ ಹುಡಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ಗುಳಿಯ ಗ್ರಂಥವನು ನಿಜವಾಗಿ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಭೋಜ ಸುತ್ತರನ್ನಾಗಿ ಕೈದ ಸಿದ್ಧ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಕೇಳುವ ತನಕ ಬಹಳ ಕೂಗುತ್ತಲಿರ್ಪವಿ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಸಿಂಹ ಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 12ನೆಯ ಸೂತ್ರದ 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಯಾವ ಜ್ಞಾನಿ ಈ ಜಗತ್ತಿನಲ್ಲಿ ಜ್ಞಾನ ಆದ ನಂತರ ಯಾರ ಭಯ ಮತ್ತು ಭೀತಿ ಇಲ್ಲದೆ ಪಾಪ ಪುಣ್ಯವನ್ನು ಇಲ್ಲದೆ ಜಗತ್ತಿನ ಜನರಿಗೆ ಆತ ಶಂಕರನಾಗಿಯೇ ಇರುವನು ವಿನಃ ಲೋಕಕ್ಕೆ ಆ ವ್ಯಕ್ತಿ ಎಂದಿಗೂ ಕಿಂಕರನಲ್ಲ. ಯಾರ ಒಂದು ಅಭಿಪ್ರಾಯಕ್ಕೂ ಅವನು ಒಳಪಡುವವನಲ್ಲ. ತನ್ನ ಶಂಕರತ್ವವನ್ನು ಎಂದೂ ಬಿಡುವವನಲ್ಲ ಅಂಥೇಳಿ. ಯಾಕೆ ಈಗಂದರೆ ಆತಗೇನು ಬೇಕಿಲ್ಲ. ಜಗವಿದು ಪುಷಿಯೆಂದು ಮಿಗೆ ತಿಳಿದ ಆರೂಢನಿಗೆ
ಸುಖಾದಿ ದ್ವಂದ್ವ ತ್ವತಿಯುಂಟೆ ಅಂತ ನಿನ್ನೆನೆ ಹೇಳ್ತಾ ಬಂದರು. ಆ ಸೂತ್ರದಂತೆ ಹಲವು ವಿಚಾರವನ್ನು ಹೇಳಿ ಆತ ಯಾವುದಾದರೂ ಕಾರ್ಯವನ್ನು ಕರ್ಮಕಾಂಡಕ್ಕೆ ಸಂಬಂಧಪಟ್ಟ, ಭಕ್ತಿ ಕಾಂಡಕ್ಕೆ ಸಂಬಂಧಪಟ್ಟ ಏನಾದರೂ ಕರ್ಮ ಉಪಾಸನೆ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾನೇನು ಅಂದರೆ ಅದು ಹೇಳಿದ್ರು ಹೇಗೆ ಅಂದರೆ ಬಿಟ್ಟ ಮಲವನ್ನು ಮತ್ತೆ ಕೈಯಾಡಿಸಿ ಅದರ ವಾಸನೆಯನ್ನು ಕೆಡಿಸುವ ಪ್ರಯತ್ನವನ್ನು ಮಾಡಿದಂತೆ ಅಂತ ಉತ್ತರವನ್ನು ಕೊಟ್ಟರು. ಯಾಕೆಂದರೆ ಜ್ಞಾನಸಿದ್ಧನಾದ ಯೋಗಿ ಏನನ್ನು ಅನುಭವಿಸೋಕ್ಕೆ ಪ್ರಯತ್ನ ಮಾಡ್ತಾನಂದರೆ ಆತ ತನ್ನ ಮನ ಬುದ್ಧಿ ಇಂದ್ರಿಯಾದಿಗಳನ್ನು ನಿರೋಧವನ್ನಾದರೂ ಮಾಡಬೇಕಲ್ಲ. ವಿಷಯಾದಿಗಳನ್ನು ಬಿಟ್ಟನ ಸ್ವರೂಪಾನಂದವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಹೊರಮುಖವಾಗಿರುವಂಥ ಮನ ಬುದ್ಧಿ ಚಿತ್ತ ಅಹಂಕಾರ ಸಾಧನೆ ಬೇಕಲ್ಲ. ಅದಕ್ಕಾದರೂ ಏನಾದರೂ ಪ್ರಯತ್ನ ಮಾಡಬಹುದಲ್ಲ ಅಂದರೆ ಅದನ್ನು ಮಾಡಂಗಿಲ್ಲ ಅಂತ. ಬಿಡೋದನ್ನಿಲ್ಲ, ಹಿಡಿಯೋದನ್ನಿಲ್ಲ ಅವನಿಗೆ. ಯಾಕೆ ಅಂದರೆ ಮನವನು ಇಂದ್ರಿಯವನು ಆ ಮತಿಯ ನಿರೋಧನ ಅನಿತು ಅಸತ್ಯವೆನಿಸುವವು. ಕನಸಾರಿ ಕಲ್ಲು ಬಿಸಿಲು ದೊರೆ ಸುರಧನು ಘನ ಜಾಲದಂತೆಯೂ ತಿಳಿದ ಆತನಿಗೆ ದ್ವಂದ್ವಾದಿ ತತಿ ಸುಖ ಉಂಟೆ ಅಂದರೆ ಇಲ್ಲ ನೋಡು. ಹೇಗಂದ್ರೆ ಯಾವ ಮನಸ್ಸು ಅನ್ನುವಂಥದ್ದಾದಲ್ಲ, ನಮಗೂ ಆದ ನಿಮಗೂ ಆದ. ಆದರೆ ಜ್ಞಾನ ಸಿದ್ಧಿಯನ್ನು ಮಾಡಿಕೊಂಡಂಥ ಯೋಗಿ ತನ್ನ ಮನಸ್ಸು ಇಂದ್ರಿಯಾದಿಗಳನ್ನು ನಿರೋಧಪಡಿಸಲಿಕ್ಕೆ ಹೋಗೋದಿಲ್ಲ. ಸಾಧಕ ನಿರೋಧನವನ್ನು ಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಸಾಧ್ಯವಾದ ಯೋಗಿ ಮಾಡಿದ್ರೆ ಆತನಿಗೂ ಈತನಿಗೂ ಏನು ವ್ಯತ್ಯಾಸ? ಇವನು ಅದೇ ಮಾಡ್ತಾನ, ಅವನು ಅದೇ ಮಾಡ್ತಾನ. ಹಾಗಾಗಿ ಆದರೆ ಅವನಿಗೆ ಈ ಲೋಕದಲ್ಲಿ ಏನದ ಅಂದರೆ ಏನಿಲ್ಲ. ಸ್ವಪ್ನಾದಿ ದೃಷ್ಟಾಂತಗಳಂತೆ ಈ ಮನ ಬುದ್ಧಿ ದೇಹ ಇಂದ್ರಿಯಾದಿ ಸಕಲ ಪ್ರಪಂಚವು ಸತ್ಯವೆಂದು ತಿಳಿದಿರುವ ಕಾರಣ, ಅಸತ್ಯವೆಂದು ತಿಳಿದ ಕಾರಣ ಆ ಸುಳ್ಳಾದಂಥ ತನಗೆ ಬೇಡಾದಂಥ ವಸ್ತು ಪ್ರಪಂಚನೇ ಸುಳ್ಳಂದರೆ ಸುಳ್ಳಿನಲ್ಲಿ ಸುಖ ಆದೇನಂತ ತಿಳಿದ ಜ್ಞಾನಿ ಸುಳ್ಳಿನಾಗ ಸುಖ ಹುಡುಕ ಪ್ರಯತ್ನ ಮಾಡ್ತಾನೇನು? ಇರೋದಿಲ್ಲ. ಆದ್ದರಿಂದ ಮನ ಮೊದಲಾದವುಗಳು ನಿರೋಧದಿಂದ ನನಗೇನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದರಲ್ಲಿ ಏನಾನ ಇದೆ, ಅಸತ್ಯದ ಸುಖ ಇದೆ ಅಂತ ಇದ್ರೆ ಆ ಅಸತ್ಯದಿಂದ ಬೇರ್ಪಡಿಸಕ್ಕೆ ಪ್ರಯತ್ನ ಮಾಡ್ತಾನೆ. ಈಗ ಸಹಜವಾಗಿ ಹೋಗ್ಬೇಕು ನಾವು ಶಾಸ್ತ್ರಕ್ಕೆ. ಕೆಲವು ಪ್ರಸಂಗ ರೈತರಿಗೆ ಗೊತ್ತಿರ್ತದ. ರೈತರಿಗೆ ಎರಡು ದೊಡ್ಡ ಎತ್ತಿರ್ತಾವ. ಆ ಎತ್ತುಗಳಿಗೆ ಎಲ್ಲ ಎತ್ತುಗಳಿಗೆ ಮೂಗುದಾರ ಹಾಕೋದಿಲ್ಲ, ಕೆಲವು ಎತ್ತುಗಳಿಗೆ ಹಾಕ್ತಾರೆ. ಅದು ಮೂಗುದಾರ ಹಾಕಿದ ಮೇಲೆ ಆದ್ರೂ ಕೂಡ ತನ್ನಷ್ಟಕ್ಕೆ ತಾನು ಹೋಗ್ತಾ ಇತ್ತಂದ್ರೆ ಆ ಮೂಗುದಾರಕ್ಕೆ ಹಗ್ಗ ಹಿಡಿದು ರೈತ ಜಗ್ಗದಿಲ್ಲ. ಯಾಕೆ ಜಗ್ಗವಲ್ಲ ಅವನು? ತನ್ನ ದಾರಿ ತಾನು ಹಿಡಿದು ತಾನು ಹೆಂಗೆ ಹೋಗ್ಬೇಕು ಹಂಗೆ ಹೊಂಟದಂದ್ಮೇಲೆ ಅದಕ್ಕೆ ಯಾಕೆ ಜಗ್ಗಕ್ಕೆ ಹೋಗ್ತಾನೆ? ಆಯಾಸಂಗಿಲ್ಲ. ಒಂದು ವೇಳೆ ತನ್ನ ದಾರಿಯನ್ನು ತಪ್ಪಿ ಅದರ ಬೇರೆ ಪಕ್ಕದಲ್ಲಿರುವಂಥ ಹಸಿರು ಧಾನ್ಯವನ್ನು ಕಂಡು ಹೋಗ್ತಿತ್ತಂದ್ರೆ ಮುಗದ ಹಿಡಿದು ಜಗ್ತಾನ.
ಹಸುರವ ಎಲ್ಲವ ಆದ್ರೆ ಮುಟ್ಲಾರ್ದಂಗೆ ಎತ್ತು ಹೊಂಟದಂದ್ರೆ ಅವನ ಜಗ್ಗಿ ಪ್ರಯೋಜನ ಏನಾದ ಹೌದು. ಅದರಂತ ಇಲ್ಲಿ ತಿಳ್ಕೋಬೇಕು. ಜಗತ್ತಿನಲ್ಲಿ ವಿಷಯಾದಿಗಳಾವ, ಆ ವಿಷಯಾದಿಗಳನ್ನು ನೋಡಲಾರ್ದ ಸೀದಾ ಹೊಂಟದಂದ್ರೆ ಅದನ್ನ ಜಗ್ಗ ಪ್ರಯತ್ನ ಯಾಕೆ ಮಾಡಬೇಕು? ಯಾವನು ಇನ್ನು ಹೋತದ ಅವನು ಜಗ್ಗೋ ಪ್ರಯತ್ನ ನಿರೋಧನ ಮಾಡ್ಬೇಕಾಗ್ತದ, ಹಿಡಿದು ಜಗ್ಬೇಕಾಗ್ತದ. ಜ್ಞಾನಿಗೆ ಹೋಗ್ತದೇನು? ಹಾಗಾಗಿ ಏನು ಪ್ರಯೋಜನ ಇಲ್ಲ ನೋಡು. ಹಗ್ಗ ಜಗ್ಗಿ ಹಿಡಿದು ರೈತನ ಏನು ಪ್ರಯೋಜನ ಆಯ್ತು? ದಣಿಕೆ ಆಯ್ತು ಅಷ್ಟೆ. ಆದ್ದರಿಂದ ನಿರೋಧಪಡಿಸುವ ಯತ್ನವನ್ನ ಮಾಡುವುದಿಲ್ಲ. ನೀನು ಯಾಕೆ ಮಾಡಂಗಿಲ್ಲ ಅಂದ್ರೆ ಇದಕ್ಕೆ ಮಾಡಂಗಿಲ್ಲ ನೋಡೋನು, ಹೋಗೋದಿಲ್ಲ ಬೇರೆ ಅಡ್ಡದಾರಿ. ಹಾಗೆ ಅವನಿಗೆ ಯಾವುದನ್ನ ನಿರೋಧನ ಪಡಿಸಬೇಕು ಅದನ್ನು ಹಿಡಿಬೇಕು, ಇದು ಬೇಡ ಬೇಕು ಅಂತಿಲ್ಲ ಜ್ಞಾನಿಗೆ. ಯಾಕಂದ್ರೆ ಲೇಸಿದು ಹೊಲವೆಂಬ ಈಸುಮ ಭ್ರಾಂತಿ, ಲೇಸು ಹಲ್ಲೆಯವಿವು ಪುಷಿದೋರ್ಕೆ, ಲೇಸಾಗಿ ಕೇಳಲೆ ನೀರೇ ಕನಸಿನೊಳು ಲೇಸು ವಲ್ಲೆಂಬ ಭಾವನೆಯಂತೆ. ಹಿಂದೆ ಹೇಳ್ಯಾರವರು. ಏನು ಹೇಳಿದ್ರು? ಹಿಂದಿನ ನುಡಿಯಲ್ಲಿ ಕನಸು ಅಂದ್ರೆ ಸ್ವಪ್ನ ಮಿಥ್ಯ ಅಲ್ಲ. ಆನೆಕಲ್ಲು ಅದು ಸುಳ್ಳಾದ, ಬಿಸಿಲು ದೊರೆ ಅದು ಸುಳ್ಳಾದ, ಕಾಮನ ಬೆಲ್ಲು ಅದು ಸುಳ್ಳಾದ, ಮೇಘಗಳ ಸಮೂಹ ಅಂದ್ರು ಮೋಡದ ಆತವಲ್ಲ ಅವು ಸುಳ್ಳಾವಿಲ್ಲ. ಇಷ್ಟು ಅಸತ್ಯ ಅಲ್ಲ. ಮತ್ತೆ ಆನೆಕಲ್ಲು ಅಸತ್ಯ, ಕನಸು ಅಸತ್ಯ, ಮೃಗಜಲ ಅಸತ್ಯ, ಕಾಮನ ಬಿಲ್ಲು ಅಸತ್ಯ ಅಂದಾಗ ಹೀಗೆಂದು ತಿಳಿದಾತ ಅವುಗಳನ್ನು ಹಿಡಿಯುವ ಪ್ರಯತ್ನದಿಂದ ಇಂದ್ರಿಯಾದಿಗಳನ್ನು ಬಿಡ್ತಾನೇನು? ಇಂದ್ರಿಯಾದಿಗಳನ್ನ ಬಿಡ್ತಾನ, ಹೊರಗೆ ಜಗ್ತಾನೆ. ಮತ್ತೆ ಮಲ್ಲೆ ಸುಳ್ಳು ಅಂತ ತಿಳ್ಕೊಂಡ ನಾವು, ಅವನೇನು ಅದನ್ನ ಕಡೆ ಲಕ್ಷ್ಯ ಇಲ್ಲ. ಅದರಂತೆ ಸ್ವಪ್ನದಲ್ಲೇ ಇದು ಒಳ್ಳೆಯ ಸುಖವೆಂದು ಪ್ರವೃತ್ತಿ, ಇದು ಕೆಟ್ಟದ್ದೆಂದು ದುಃಖವೆಂದು ನಿವೃತ್ತಿಯ ಪ್ರಯತ್ನ ಇಲ್ಲ ನೋಡ್ರಿ. ಚಲೋ ಸ್ವಪ್ನ ಬಿದ್ದದ ಅಂದ್ರೆ ಅದರಲ್ಲಿ ಮನಸ್ಸು ಹೋಗ್ಬೇಕು, ಕೆಟ್ಟ ಸ್ವಪ್ನ ಬಿತ್ತಂದ್ರೆ ಹಿಂದಕ್ಕೆ ತಗೋಬೇಕೆಂಬುದು ಎರಡೂ ಇಲ್ಲ. ಹೇಗೆ ಜಾಗೃತ್ ಪ್ರಪಂಚದಲ್ಲಿ ಆದರೂ ಇದು ಒಳ್ಳೆಯದು ಆದಂದ್ರೆ ಅದು ಶ್ರೇಯಸ್ಸು ಅಂತಲ್ಲ, ಕೆಟ್ಟದ್ದಂದ್ರೆ ಇದು ಪ್ರೇಯಸ್ಸು, ಇದು ನಿವೃತ್ತಿ ಅಂತ ಅನ್ನಲಿಲ್ಲ. ಶ್ರೇಯಸ್ಸು ಅಂದ್ರೇನು? ನಮ್ಮ ಏಳಿಗೆಯನ್ನು ಪಡೆಯೋದು, ಮೇಲೆ 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 ಹೋಗೋದು. ಪ್ರೇಯಸ್ಸು ಅಂದ್ರೆ ಮೇಲಿದ್ದವನು ಕೆಳಗೆ 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 ಹೋಗೋದು. ಇದು ಮೇಲೆ ಹೋಗೋದ್ರಿಂದ ಕೆಳಗೆ ಹೋಗೋದ್ರಿಂದ ಏನು ಪ್ರಯೋಜನ? ಲಾಭ ನಷ್ಟ ಏನ ಬೇಕಲ್ಲ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಇಟ್ಟಿದ್ರಲ್ಲ ಈ ವಿಷಯ, ಶ್ರೇಯಸ್ಸು ಮತ್ತು ಪ್ರೇಯಸ್ಸು. ಶ್ರೇಯಸ್ಸು ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಉದ್ಯೋಗ ಮಾಡ್ತಿದ್ದ, ಸರ್ಕಾರಿ ಉದ್ಯೋಗ. ಅವನು 40-35 ವರ್ಷದಲ್ಲಿ 5-6 ಪ್ರಮೋಷನ್ ತಗೊಂತಾನೆ. ಮೇಲೆ 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 ಹೋದ್ರೆ ಅದು ಶ್ರೇಷ್ಠತೆ. ಮತ್ತೆ ಮಾಡಲಾರ್ದ ಏನನ್ನ ಮಾಡಿ ಮೇಲಿದ್ದವನು ಕೆಳಗಡೆ ಇಳಿಸ್ತಾರೆ, ಮತ್ತೆ ಡಿಗ್ರೇಡ್ ಅಂತ. ಅಪ್ಪರ್ ಗ್ರೇಡ್ ಅಂದ್ರೆ ಶ್ರೇಯಸ್ಸು, ಡಿಗ್ರೇಡ್ ಅಂದ್ರೆ ಪ್ರೇಯಸ್ಸು. ಯಾರಿಗೆ ಅಂದ್ರೆ ಯಾವನು ಸರಿಯಾಗಿ ಕೆಲಸ ಮಾಡೋದಿಲ್ಲೋ ಅವನು ಡಿಗ್ರೇಡ್. ಯಾರು ಉತ್ತಮವಾದ ಸಾಧನೆ ಮಾಡ್ತಾರ ಹೈ ಗ್ರೇಡು. ಅದರಂತೆ ಉತ್ತಮ ಸಾಧನೆಯಿಂದ ನಮಗೇನಾಗಬೇಕಂದ್ರೆ ಉತ್ತಮವಾದಂಥ ಫಲಗಳ ಪ್ರಾಪ್ತಿಯಾಗಿ ಕೊನೆಗೆ ಅತ್ಯಂತ ಉತ್ತಮವಾದಂಥ ಮೋಕ್ಷ ಪ್ರಾಪ್ತಿಯನ್ನು ಪಡೆಯುವುದೇ ಶ್ರೇಯಸ್ಸು. ನಾವು ಅದಕ್ಕೆ ಬಂದೀವಿಲ್ಲ. ಮತ್ತು ಈ
ಇದನ್ನ ಪಡಿಬೇಕಾಗಿತ್ತು ಅಂದ್ರೆ ಈ ನರದೇಹವನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕಲ್ಲ. ಈ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಇಲ್ಲಿ ವಿಚಾರ ಮಾಡೋದು, ಶ್ರೇಯಸ್ ಯಾವುದು, ಪ್ರೇಯಸ್ ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು, ಸುಖ ಯಾವುದು, ದುಃಖ ಯಾವುದು, ಮೋಕ್ಷ ಯಾವುದು, ಅಮೋಕ್ಷ ಯಾವುದು ಅನ್ನುವುದನ್ನು ತಿಳ್ಕೊಂಡು ಮೋಕ್ಷದ ಕಡೆ ಪ್ರಯತ್ನವನ್ನು ಮಾಡಿ ಸವಿಯದ ಆನಂದ, ಸಾಯಲಾರದ ಸುಖವನ್ನು ಪಡೆಯುವುದೇ ಶ್ರೇಯಸ್ಸು. ಸಾವಿನ ಸುಖ ಅಲ್ಲ, ಸಾಯಲಾರದ ಸುಖ. ಹಾಗಾಗಿ ಇದನ್ನ ಸಾಮಾನ್ಯ ಲೆಕ್ಕಕ್ಕೆ ಹೋದ್ರೆ ನಿಜಗುಣ ಪದ್ಯ ಬರೆದಾರ. ನಿದ್ರೆ ಬಾರದು ಇದು ಎನ್ನ ಪರಿಭವ, ದುಃಖ ಸಮುದ್ರದ ಸಹಾಯಸವನ ನೆನೆ ನೆನೆದು ನಿದ್ರೆ ಬಾರದು ಇದು ಎನ್ನ ಅಂದ್ರು. ಯಾಕಂದ್ರೆ ಇಲ್ಲಿ ಬಂದ ಮೇಲೆ ನಮಗೆ ಉದ್ಯೋಗ ಸಿಕ್ಕದ ನಮಗೆ. ಈ ಉದ್ಯೋಗ ಸಿಕ್ಕದಕ್ಕಾಗಿ ಮಾನವ ಜನ್ಮ ಬಂದದ, ಹೌದಲ್ಲ? ಇದ್ರಾಗ ಮತ್ತೆ ಪ್ರೇಯಸ್ ಕಡೆ ನಾವು ಹೋದು ಅಂದ್ರೆ ಪಾಪಾನುಗುಣದಿಂದ ಗಿಡಮರ ಕ್ರಿಮಿಯಾಗಿ ಡಿಗ್ರೇಡ್. ಎಲ್ಲಿ ಹೋದ್ವಿ ನಾವು? ದೊಡ್ಡ ನೌಕರಿ ಸಿಕ್ಕದ ಅಂಥವನು ಮತ್ತೆ ಮಾಡಲಾದ ಕೆಲಸ ಮಾಡಿ ಏನ್ ಮಾಡಿದ, ಕೆಳಗೆ ಬಂದು ನೋಡಪ್ಪ ಅಂತಾರ. ಮತ್ತೆ ಪುಣ್ಯ ಮಾಡೋದ್ರಿಂದ ಏನಾಗ್ತದ, ಉತ್ತಮವಾದ ಶರೀರವನ್ನು ಪ್ರಾಪ್ತಿ ಮಾಡಿಕೊಂಡು ಸ್ವರ್ಗ ಲೋಕಾದಿಗಳ ಸುಖವನ್ನು ಅನುಭವಿಸಿ ಮತ್ತು ಕೈಲಾಸವಾಸಿಯಾಗಿ ಆ ಪರಮಾತ್ಮನ ದರ್ಶನವನ್ನು ಮಾಡಿ ಸ್ಪರ್ಶನವನ್ನು ಮಾಡಿ ಆ ಪರಮಾತ್ಮನ ದರ್ಶನ ಸ್ಪರ್ಶನ ಶಕ್ತಿ ನಮ್ಮಲ್ಲೇ ತಗೊಂಡಾಗ ಅದು ನಾನೇ ಅಂತ ಜ್ಞಾನ ಯಾವಾಗ ಆಯಿತು, ಅದು ಶ್ರೇಯಸ್ಸು. ಅದು ಮೇಲೆ ಹೋಗ್ನು ನಾವು. ಹಾಗಾಗಿ ಇಲ್ಲಿ ಏನೊಂದು ಒಳ್ಳೆಯದು ಅಂತ ಇಲ್ಲ, ಕೆಟ್ಟದ್ದು ಅಂತಿಲ್ಲ ಅಂದಾಗ ಕರ್ತವ್ಯ ಪ್ರಯತ್ನವೇ ಇಲ್ಲ. ಪ್ರಯತ್ನ ಇಲ್ಲ ಅಂದರೆ ಅವು ಪ್ರತೀತಿ ಆದರೂ ಕೂಡ ಭ್ರಾಂತಿ ಆಗ್ಯದ. ಕನಸು ಬೆಳ್ಳಂತ ಪ್ರಯತ್ನ ಮಾಡಿದ್ದೇನು ಇಲ್ಲ, ಆದರೂ ತೋರಿದ್ರು ನಿನಗೇನು ನಷ್ಟ ಆಗ್ಯದ? ಏನಿಲ್ಲ. ಕಾಮನವಿಲ್ಲ ತೋರ್ಲಂತ ಪ್ರಯತ್ನ ಮಾಡಿದ್ದೇನು? ತೋರ್ತವಿಲ್ಲ. ತೋರಿ ಅಡಿಗಿದ್ರೆ ನಷ್ಟ ಏನಾಗಿದೆ? ತೋರಿದಾಗನು ಏನಾಗಿಲ್ಲ, ಅವು ಅಡಿಗೆದಾಗನು ಏನಿಲ್ಲ. ಆನೆಕಲ್ಲು ತೋರ್ಲಂತ ಪ್ರಯತ್ನ ಮಾಡಿದ್ದೇನು? ತೋರ್ತಾವ. ತೋರಿದಾಗ ಇದು ಬಹಳ ಚಲೋ ಅಂತ ಆನಂದ ಪಡಲಿಲ್ಲ, ಕರಿಗಿದಾಗ ಕೆಟ್ಟದಂತ ದುಃಖ ಪಡಲಿಲ್ಲ. ಯಾಕಂದ್ರೆ ಅವು ಸುಳ್ಳ್ಯಾವ. ಹೀಗೆ ತಿಳಿದಂಥ ವ್ಯಕ್ತಿ ಏನನ್ನ ಆನೆಕಲ್ಲು ಕರಗಿದ ಮೇಲೆ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕಾಮನ ಮೇಲೆ ಕರಗ್ಯದ, ಕಾಮನ ಮೇಲೆ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾನೇನು? ಸ್ವಪ್ನ ಬಿದ್ದು ಹೋಗ್ಯದ, ಮತ್ತೊಮ್ಮೆ ಬೀಳಂತ ಪ್ರಯತ್ನ ಮಾಡ್ತಾನೆ. ಸುಳ್ಳನ್ನು ಹಿಡಕ್ಕೆ ಯಾಕೆ ಪ್ರಯತ್ನ ಮಾಡ್ತಾರ ಅವರು? ಅದರಂತೆ ಜಗವಿದೇ ಖುಷಿ ಅಂದು ಜಗತ್ತೇ ಸುಳ್ಳು ಅಂತಂದು ಅವನಿಗೆ ಮತ್ತೆ ಹಿಡಿಯೋ ಪ್ರಯತ್ನ ಬಿಡೋ ಪ್ರಯತ್ನ ಅದೇನೋ? ಹಿಡಿಯೋದಿಲ್ಲ, ಬಿಡೋದಿಲ್ಲ. ಯಾರಿಗೆ? ತಿಳಿದಮಿಗೆ, ಆರೂಢನಿಗೆ. ಹಾಗೆ ತನುವಿಗೆ, ಇಂದ್ರಿಯಕ್ಕೆ, ಮಾನಸಕ್ಕೆ, ಚೇತನಕ್ಕೆ, ಇಷ್ಟ ಜನಕ್ಕೆ, ಲೋಕಕ್ಕೆ, ವೇದ ವಿಧಿಗಳಿಗೆ ಇನಿತು ಕಿಂಕರನಲ್ಲ ವರಯೋಗಿ, ನಿಜಬೋಧನು, ಅನಘನು, ಅಖಿಲ ಭಾವರಹಿತನು. ಅವನ ಲಕ್ಷಣವನ್ನು ಸುಮ್ಮನೆ ಅನುಭವ ಕೇಳ್ತಾರೆ ಶಬ್ದದಿಂದ. ತನುವಿಗೆ ಅಂದ್ರೇನು? ತಾನು ತೊಟ್ಟು ಬಂದಂತೂ ಶರೀರ, ತಾನು ತೊಟ್ಟ ಶರೀರದಲ್ಲಿ ಆಯುಷ್ಯ ಇರುತ್ತಾನ, ಅದರ ಜೊತೆಯೇ ಭೋಗ ಮಾಡ್ಯಾನ.
ಅದ್ರ ಜೊತೆ ಮಾಡ್ಯಾನು. ಆ ಶರೀರ ಬಿಟ್ಟು ಇನ್ನೊಂದು ಶರೀರ ಮಾಡ್ಯಾನು. ಅದೇ ಶರೀರದಿಂದ ಭೋಗ ಮಾಡಿ ಆ ಇಂದ್ರಿಯಗಳಿಗೆ, ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಮತ್ತೆ ಇಷ್ಟ ಅಲ್ಲದೆ ಇಷ್ಟ ಜನಕ್ಕೆ ಯಾವ ಸಚ್ಚಿದಾನಂದ ಸ್ವರೂಪ ನಾನೆಂಬ ಜ್ಞಾನ ಉಳ್ಳವನು ಅವಿದ್ಯಾದಿ ದೋಷಗಳಿಂದ ರಹಿತ. ಅವಿದ್ಯಾದಿ ಅಂದರೆ ಅವಿದ್ಯ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ, ಕ್ಲೇಶ, ಈ ಪಂಚ ಪಾಶಗಳಿಂದ ರಹಿತ. ಎಡಿ ಬಿದ್ದನ್ರಿ ಅಂದರೆ ಒಂದು ಹಗ್ಗನ ಅಡ್ಡ ಬರಬೇಕು, ಒಂದು ಕಲ್ಲಾದರೂ ಹಿಡಬೇಕು, ಒಂದು ಕಟ್ಟಿಗೆ ಆದರೂ ಇರಬೇಕು. ಬಟ್ ಏನಾದರೂ ಆತಗ ಅಡ್ಡ ಬಂತು ಅಂದರೆ ಮನುಷ್ಯ ಇಡುವುದು ಸಹಜ. ಹೌದಲ್ಲ? ಏನಲ್ಲಿ ಸುಮ್ಮನೆ ಎಡಿ ಬಿದ್ದನಂದ್ರೆ ಬಿದ್ದಿಲ್ಲ ಅಂತ ಅರ್ಥ, ಸಾಧ್ಯ ಇಲ್ಲ ಅಂತ ಅರ್ಥ. ಹಾಗಾಗಿ 5 ಪಾಶ ಇವನು ಕಟ್ಟಿ ಹಾಕ್ಲಿಕ್ಕೆ ಒಂದಾದ್ರೆ ಬೇಕಲ್ಲ ಸಾಧನ. ಹಗ್ಗನೇ ಇಲ್ಲಂದ್ರೆ ಕಟ್ಟಿ ಹಾಕೋದಂಗೆ. ಅದಕ್ಕೆ ಇದರಿಂದ ಸಕಲ ಅಂತಃಕರಣದಲ್ಲಿದ್ದ ಕಾಮ ಕ್ರೋಧಾದಿ, ಸಾಮಾನ್ಯ ಜನರಲ್ಲಿ ಏನದ ಕಾಮ ಕ್ರೋಧ, ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಸಹನ ಇಲ್ಲ, ಒಬ್ಬನ ನೋಡಿದ್ರೆ ಒಬ್ಬನಿಗೆ ಸಹಕಾರ ಇಲ್ಲ. ಯಾಕೆ ಆಗ್ತದ್ರಿ ಅಂದರೆ ಇಲ್ಲಿ ಸ್ವಾರ್ಥತೆ ಅವ. ಸ್ವಾರ್ಥ, ಬಂಧುಗಳಲ್ಲಿ ಸ್ವಾರ್ಥ ಇರ್ತಾವ, ಬಂಧುಗಳಲ್ಲಿ ಸ್ವಾರ್ಥ ಇಲ್ಲ ಅಂತಲ್ಲ. ಅದಕ್ಕೆ ಹೇಳ್ಯಾರ ಅವರು, ಬಂಧುಗಳಾದವರು ಬಂದುಂಡು ಹೋಗುವವರು ಬಂಧನ ಕಳೆಯುವರೆ, ಬಂಧನ ಕಳೆಯುವನು ಗುರುರಾಯ. ಗುರು ಮಾತ್ರ ಬಂಧನದಿಂದ ಕಳಿತಾನೆ. ಬಂಧುಗಳಾದ ಬಂಧನಕ್ಕೆ ಆಗ್ತಾರ. ಅವ್ರೇನು ಬಂಧನಕ್ಕೆ ಆಗ್ತಾರ? ಬರ್ತಾರ, ಉಣ್ತಾರ, ತಿಂತಾರ, ಮತ್ತೆ ಮಾತಿನಿಂದ 4 ಬಂಧನವನ್ನು ಹಾಕಿ ಹೋಗ್ಬಿಡ್ತಾರ ನೋಡಿ. ಆ ಮಾತಿನಿಂದ ಹಾಕಿದ ಬಂಧನ ಎಷ್ಟು ದುಃಖ ಕೊಡ್ತದ, ಒಮ್ಮೊಮ್ಮೆ ಎಷ್ಟು ತೊಂದರೆ ಕೊಡ್ತದ ಅಂದ್ರೆ ಅನುಭವಿಸಿದ್ರೆ ಗೊತ್ತದ. ಯಾಕ್ರಿ ಇವರು ಬಂಧುಗಳು ಏನು ಗುರು ಸ್ವರೂಪಿಗಳ, ಏನು ಜ್ಞಾನಿಗಳ, ಏನು ಮಹಾತ್ಮರ, ಯೋಗಿಗಳ? ಇವೆಲ್ಲ ಅಜ್ಞಾನಿಗಳು, ಅಜ್ಞಾನ ಕಾರ್ಯ ಮಾಡ್ತಾರ. ಹಾಗಾಗಿ ಇಂಥ ಕಾಮ ಕ್ರೋಧಾದಿ ವೃತ್ತಿಗೆ ಸಾಕ್ಷಿಕ ನೀನು. ನಿನ್ನ ಸಿಟ್ಟು ಬಂದದ ಅಂತ ಹೇಳ್ತದಲ್ಲ, ಸಿಟ್ಟಿಗೆ ಸಾಕ್ಷಿ ಇದ್ರೆ ಹೇಳ್ತದಿಲ್ಲ. ಕ್ರೋಧ, ಅದಕ್ಕೂ ನೀನು ಸಾಕ್ಷಿ ಇದ್ದಿ. ಹೀಗಿದ್ದು ನೀನು ಯಾವ ಯಮಾದಿ ಯೋಗದಿಂದ ಕೂಡಿದ ಯೋಗಿಯಲ್ಲ. ನೀನು ಯಾವ ಅಷ್ಟಾಂಗ ಯೋಗದ ಸಾಧನೆಗಳು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎನ್ನುವಂಥ ಯಾವ ಬಹಿರಂಗದ ಸಾಧನೆಗಳೆಲ್ಲ ಅಂತರಂಗದ ಸಾಧನೆ ಇಲ್ಲ. ಯಾಕಂದ್ರೆ ನೀನು ವರಯೋಗಿ ಅಂತ. ಯೋಗಿ ಅಂದರೆ ಸಾಧಕ, ವರಯೋಗಿ ಅಂದರೆ ಸಾಧ್ಯ ಆದವನು. ಹಾಗಾಗಿ ಅದರಿಂದ ಇವನು ಸಿದ್ಧಯೋಗಿ ಎನಿಸುವನು. ಇವನು ಶರೀರ, ಇಂದ್ರಿಯ, ಮನಬುದ್ಧಿ, ಜನಲೋಕ, ಈ ಜನರಿಂದ ಕೂಡಿದ ಲೋಕ ಏನದ, ಈ ಲೋಕಕ್ಕೆ, ದೇಹವಾಸನಕ್ಕೆ, ವೇದದ ವಿಧಿ ಎಲ್ಲವುಗಳಿಗೆ ಆಧೀನನಲ್ಲ. ಆಧೀನಲ್ಲ. ಹೇಳಿನ ಮೊನ್ನೆ, ಆನೆಗೆ ಮದ ಬಂತಂದ್ರೆ ಮಾವುತನ ಆಧೀನಲ್ಲ, ಮಾವುತನನ್ನು ತನ್ನ ಆಧೀನ ಮಾಡ್ಕಂತ. ಮದ ಬರ್ಲಾರ್ದಾಗ ಜನರ ಆಧೀನದಾಗಿರ್ತದ, ಮಾವುತರ ಆಧೀನದಾಗಿರ್ತದ. ಅದೇ ಗಜ ಅಂದ್ರೆ ಆನೆಗೆ ಬಂತು ಸಿಟ್ಟು ಅಂದ್ರೆ ಮಾವುತನ ತೊಳೆದು ಬಿಡ್ತಾನೆ ನೋಡ್ರಿ. ಮಾವುತನ ಆಧೀನಲ್ಲದ. ಅದರಂತೆ ಯಾವುದಾದರೂ ಒಂದು ವಿಷಯ ಇತ್ತು ಅಂದ್ರೆ ಆಧೀನ ಅವಕಾಶ. ಯಾರೇ ಆಗಲಿ ಒಬ್ಬರ ಆಧೀನ ಆಗಿ ಒಂದು ಏನು ಮುಲಾಜಿದ್ರಲ್ಲ,
ಅವ್ರ ಮುಲಾಜಿ ಇಟ್ಕೊಂಡ್ರೆ ಅವ್ರ ಆದಿಂದ ಹೋಗ್ಬೇಕು, ನಾವು ಸಾಯ್ತಾನ ಹೋಗ್ಬೇಕು. ಯಾರ ಮುಲಾಜಿಲ್ಲ ಅಂದ್ರೆ ಏನಾದ್ರಿ ಆ ದಿನ ಅನ್ನಂಗಿಲ್ಲ. ಅವ್ರದ್ದೇನು ತಿಂದೀವಿ, ಅವ್ರದ್ದೇನು ತಗೊಂಡೀವಿ, ಅವ್ರದ್ದೇನು ಕೊಟ್ಟಿವಿ. ಯಾಕಂದ್ರೆ ಮಾತುಗಳವ ಏನಾನ ಇತ್ತು ಅಂದ್ರೆ ಆ ದಿನ ಜಗತ್ತದ ಮನಸ್ಸು. ಹಾಗಾಗಿ ಯಾವುದಾದ್ರೂ ಇಚ್ಛೆ ಇಲ್ಲ, ಬಂಧುಗಳಿಂದ ಇಚ್ಛೆ ಇಲ್ಲ, ದೇಹದಿಂದ ಇಚ್ಛೆ ಇಲ್ಲ, ಮನಸ್ಸಿನಿಂದ ಇಚ್ಛೆ ಇಲ್ಲ, ಲೋಕದವರಿಂದ ಇಚ್ಛೆ ಇಲ್ಲ. ಹಾಗಾಗಿ ಅವನಿಗೆ ನಿಸ್ಪೃಹ ಸತ್ವಣಂ ಜಗತ್ತು. ಅವನಿಗೆ ಹೆಂಗೆ ಕಾಣ್ತದೆ ಜಗತ್ತು ಅಂದರೆ ತೃಣ ಸಮಾನ. ಜ್ಞಾನಿಗೆ ಈ ಜಗತ್ತು ತೃಣ ಸಮ, ಹುಲ್ಲು ಕಡ್ಡಿ ಸಮಾನ, ಹುಲ್ಲು ಕಡ್ಡಿ. ಆದ್ರೆ ನಮಗೇನಂದ್ರೆ ಬಂಗಾರದ ಕಡ್ಡಿ ಆಗ್ಯಾವ. ಎಲ್ಲೇ ನೋಡು ಬಂಗಾರ ಅಂತೀವಿ ನಾವು. ಹುಲ್ಲು ಕಡ್ಡಿ ಅವ್ರಿಗೆ ಏನು ಲಕ್ಷ್ಯ? ಯಾವುದು ಬೇಕಿಲ್ಲಲ್ಲ ಅವರಿಗೆ, ಯಾವುದು ಬೇಕಿಲ್ಲ. ಒಲ್ಲೆ 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 ಕರಿಯನೆತ್ತಡ ಒಲ್ಲೆ, ಶ್ರೀಯನೆತ್ತಡ ಒಲ್ಲೆ, ಹಿರಿದಪ್ಪ ರಾಜ್ಯವನೆತ್ತಡ ಒಲ್ಲೆ. ನಿಮ್ಮ ಶರಣರ ಸುಣುಡಿ ಅರಗಡೆಗಿಡ ಎತ್ತಡೆ ಆದಡೆ ನಿಮ್ಮನೆತ್ತೆ ಕಾಣ ರಾಮನಾಥ. ಹಾಗಾಗಿ ಅವರು ಬೇರೆಂದ ವರವನಲ್ಲೇನು. ಅವಾಗ ಮುಕ್ತಿ ದೊರೆ ಸಾಧನವಂತ ಕೇಳಿದ. ಅವಾಗ ಕೇಳಿದಲ್ಲಿ ಮುಕ್ತಿ ಆದ್ಮೇಲೆ ಆ ಸಾಧನ ಮತ್ತೆ ಬೇಡಿಲ್ಲ, ಬಿಟ್ಟರು. ನಾವು ಮೋಕ್ಷ ಆದ್ಮೇಲೆ ಸಾಧನ ಹಿಡ್ಕೊಂಡಾರ ಜ್ಞಾನಿಗಳು. ಯಾವ ಸಾಧನೆಗಳಿಲ್ಲ ಅಂದ್ರಲ್ಲ. ಅಂದ್ರೆ ಅವನಿಗೆ ಶ್ರವಣ ಮನನ ನಿಧಿಧ್ಯಾಸ ಮಾಡಬೇಕೆಂತೇನಿಲ್ಲ, ಅವಶ್ಯಕತೆ ಇಲ್ಲ. ಹಾಗಾಗಿ ಅವನು ಹೇಗೆ ಅಂದರೆ ಹರಿಹರ ಬ್ರಹ್ಮಾದಿಗೂ ಕಿಂಕರನಲ್ಲ. ಹರಿ ಹರ ಬ್ರಹ್ಮ ಮೂರು ಮಂದಿ ತ್ರಿಮೂರ್ತಿಗಳು. ಸೃಷ್ಟಿಯನ್ನ ಮಾಡಿದವನು, ರಕ್ಷಣೆಯನ್ನು ಮಾಡಿದವನು, ಲಯಕರ್ತನಾದಂಥ ತ್ರೈಮೂರ್ತಿಗಳು. ಅವರಿಗಿಂತ ದೊಡ್ಡ ದೇವತೆಗಳು ಯಾರಿಲ್ಲಲ್ಲ. ಅವರಿಗೂ ಕೂಡ ಕಿಂಕರನಲ್ಲ ಅಂದ್ರೆ ನೋಡ್ರಿ. ಅವನಿಗೆ ಕಿಂಕರನಲ್ಲ ಅಂದ್ರೆ ಅವರಿಂದ ಸಣ್ಣ ಸಣ್ಣ ಮಂದಿಗೆ ಅದು ವಶಾತಾನೆ. ನೀವು 33 ಕೋಟಿ ದೇವತೆಗಳಲ್ಲಿ 11 ಕೋಟಿ ಒಬ್ಬ ಬ್ರಹ್ಮ, 11 ಕೋಟಿ ವಿಷ್ಣು, 11 ಕೋಟಿ ರುದ್ರ. 3 ಭಾಗ ಮಾಡಿದ್ರೆ 33 ಕೋಟಿ ಅಲ್ಲ. ಮತ್ತೆ ಅಂದಮೇಲೆ ಈ ಸಾಮಾನ್ಯ 33 ಕೋಟಿಯಲ್ಲಿ 3 ಮಂದಿ ದೊಡ್ಡವರು. ಈ 33 ಕೋಟಿಗಳಲ್ಲಿ ಎಷ್ಟು ಮಂದಿ ಸಣ್ಣ ಸಣ್ಣ ದೇವರು ಇರ್ಬೋದು? ಅಷ್ಟು ಅಂತ ಚಿಕ್ಕವರಿಗೆ ಅವನು ವಶಾತನೇನು ಶಂಕರ. ಹಾಗೇ ಈ ಅರ್ಥವನ್ನು ಎಲ್ಲಿ ನೋಡ್ತಾರೆ ನೀವೇ ಹೇಳ್ತಾರೆ ಅಂದರೆ ನೈಷ್ಕರ್ಮ ಸಿದ್ಧಿ ಅಂತ ಗ್ರಂಥದ ಅಲ್ಲಿ ಹೇಳ್ಯಾರ, ನೀವು ನೋಡ್ರಂದ್ರು. ವಿಶ್ವಾಸ ಇಲ್ದವ್ರು ಕೆಲವೊಂದು ವಿಶ್ವಾಸ ಮಾಡಂಗಿಲ್ಲಲ್ಲ. ಅದಕ್ಕೆ ಗ್ರಂಥಕರ್ತರು ಆಧಾರ ಕೊಟ್ಟು ಕಡೆಗೆ ಆತಾರ. ನೋಡಿ ನಂಬಿ ಪಾರನಾಗು, ನಂಬಲಾರ್ದು ಸುಡುಗಾಡದ ಸೇರು. ನಮಗೇನಂತಾರ? ನಂಬಿದ್ರೆ ಉದ್ಧಾರ ಆಗ್ತಿದ್ದಿ, ನಮ್ಮದೇ ಸುಡುಗಾಡೆ ಹೋಗ್ತಿದ್ದೆ ಅಂತ. ಇದು ಇಲ್ಲಿ ಏನು ಹೇಳ್ಯಾರ ಅಂದರೆ ಬ್ರಾಹ್ಮಣ ಆಧ್ಯಾತ್ಮಿಕೆ ದೇಹೇಲಾತ್ಮ ನಾ ಅನಾತ್ಮೈತಿ ಭಾವನಾ ಶ್ರುತೆ ಕಿಂಕರತಾಮೇತಿ ವಾಗ್ಮನ ಕಯ ಕರ್ಮಭಿ ಅಂತ ಒಂದು ಮಾತು ಹೇಳ್ಯಾರ. ಆತ ವರ್ಣಾಶ್ರಮಾದಿಗಳಿಂದ ಕೂಡಿದ ದೇಹವೇ ನಾನಂತ ಯಾರಿಗೆ ಅಭಿಮಾನ ಅದಲ್ಲ ಅಂತ ಅವನು ತ್ರಿಕರಣಪೂರ್ವಕ ಕರ್ಮ ಮಾಡುತ್ತಾ ಶ್ರುತಿಗೆ ವೇದಕ್ಕೆ ಕಿಂಕರ ಆಗ್ತಾನ. ಅವನು ವರ್ಣ ಇಲ್ಲ, ಆಶ್ರಮ ಇಲ್ಲ, ದೇಹನಿಲ್ಲ ಅಂದ್ರೆ ದೇಹಕ್ಕೆಲ್ಲ ವರ್ಣಾಶ್ರಮ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಗೃಹಸ್ಥ, ವಾನಪ್ರಸ್ಥ
ಇವೆಲ್ಲ ದೇಹಕ್ಕೆ ಸಂಬಂಧನೋ ಆತ್ಮಕ್ಕೆ ಸಂಬಂಧ. ಮತ್ತೆ ಎಷ್ಟು ಜನ ಶಾಸ್ತ್ರ ಕೇಳಿದ್ರೆ ಮತ್ತೆ ತರ್ತಾರೆ. ಇಲ್ಲಿ ಬ್ರಾಹ್ಮಣರು ಬೇರೆ, ಕ್ಷತ್ರಿಯರು ರೀ, ಅವರು ಸಂಬಂಧ ಇಲ್ಲ. ಅದು ಯಾರಿಗೆ? ಅಜ್ಞಾನಿಗಳಿಗೆ ಸಂಬಂಧವಿನ, ಜ್ಞಾನಿಗಳಿಗೆ ಸಂಬಂಧನೇ ಇಲ್ಲ. ತಂದೆನೇ ಇಲ್ಲ ರೀ ಅವನಿಗೆ ಅಂದರೆ ತಂದೆಗೆ ಸಂಬಂಧಿಗಳು ಯಾರಂದ್ರೆ ಯಾರು ಹೇಳ್ತಾರೆ? ಈಗ ಲೋಕದಲ್ಲಿ 3 ಪ್ರಕಾರ ಜನನಂತ ಹೇಳ್ಯಾರಲ್ಲ, 3 ಪ್ರಕಾರ. ತಂದೆಗೆ ಹುಟ್ಟಿದವರು, ತಂದೆ ತಾಯಿಗೆ ಹುಟ್ಟಿದವರು, ಬರೀ ತಾಯಿಗೆ ಹುಟ್ಟಿದವರು. ಹೌದು. ಹಿಂಗೆ ಇದ್ದಾಗ ವೇಶ್ಯರಿಗೆ ತಂದೆ ಯಾರು? ಮಾತು. ಸತಿಪತಿಗಳೇ ನಾವೆಲ್ಲ ಧರ್ಮದಿಂದ ಗಂಡ ಹೆಂಡತಾಗಿ ಮಕ್ಕಳು ಹಾಡಿದ್ವಿ. ಗಂಡ ಹೆಂಡತಿ ಅಂದರೆ ಹೆಣ್ಣು ಗಂಡಿಗೆ ಹುಟ್ಟಿದವರು ಮಕ್ಕಳು. ಅವ್ರು ಯಾರು ಹುಟ್ಟಾರ? ತಾಯಿಗೆ ಹುಟ್ಟಿದವರು ಅಷ್ಟೇ. ಅದಕ್ಕೆ ತಾಯಿ ಹೆಸರು ಹೇಳ್ತಾರೆ, ತಂದೆ ಹೆಸರು ಹೇಳಂಗಿಲ್ಲ, ಅವರು ಬರ್ಸಂಗಿಲ್ಲ. ಯಾರಂತ ಬರ್ಸ್ಬೇಕು? ತಂದೆ. ಆಗ್ಯವಲ್ಲ. ಅವ್ರಿಗೆ ಸಂಬಂಧ, ನಿಮ್ಮ ಅಪ್ಪಗೆ ಯಾರ ಸಂಬಂಧ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಅವರು ಅಪ್ಪನೇ ಇಲ್ಲಂದ್ರೆ ಅಪ್ಪಗೆ ಸಂಬಂಧ ಹೆಂಗೆ ಹೇಳ್ತಾರ್ರಿ? ಹೇಳಕ್ ಸಾಧ್ಯ ಅದ? ಅದರಂತೆ ದೇಹವೇ ಇಲ್ಲ ಅಂದ್ರೆ ದೇಹದ ಸಂಬಂಧ ಹೇಳ್ತಾರೇನು? ಇಲ್ಲಲ್ಲ. ಹಾಗೆ ದಗ್ಧ ಅಖಿಲಾದಿ ಕಾರ್ಯಸ್ಯ ವೃದ್ಧೇ ಜ್ಞಾನಾಗ್ನಿನ ಮುನಿವರ್ತಮಾನ ಸುತೆ ಮೂರ್ಮುದ್ದಿ ನೈವ ಸ್ಯಾದ್ವೇದ ಕಿಂಕರ ಅಂತ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಇವನಿಗೆ ಶಂಕರನ ಯಾಕಂದ್ರೆ ತಾನು ಹಿಂದೆ ಜ್ಞಾನಾಗ್ನಿಯ ಬ್ರಹ್ಮಜ್ಞಾನವೆಂಬ ಅಗ್ನಿಯಿಂದ ಹಿಂದೆ ಮಾಡಲಾದ ಮುಂದವರೆಗೆ ಸಾಧ್ಯ ಇಲ್ಲ. ಎಷ್ಟನೇದು ಓದ್ತಂದ್ರೆ ಮಗ 10ನೇ ಕ್ಲಾಸ್ ಅಂದ್ರೆ 9, 8 ಓದ್ಲಾರ್ದು ಬಂದ. ನಾನು ಓದೇ ಬಂದಂತೆ ಬಾಯಿ ತರದು ಹೇಳ್ತಾರೆ. ನಾವು ಹೇಳ್ತೇವೆ 10ನೇ ಕ್ಲಾಸ್ ಅಂದ್ರೆ ಇಂದ 1, 2, 3, 4 ಓದಿ 10ಕ್ಕೆ ಬಂದಿನ ಅಂತ ಹೇಳಂಗಿಲ್ಲ. ಬರೀ 10ನೇ ಕ್ಲಾಸ್ ಅಂದಮೇಲೆ ಇಂದ ಬಂದನ ಅಂತ ಅರ್ಥ. ಇದು ಬ್ರಹ್ಮಜ್ಞಾನಿ ಅಂತಂದ್ಮೇಲೆ ಅವನಿಂದ ಏನು ಮಾಡ್ಯಾನಂತ ಹೇಳ್ಬೇಕನು? ಅದ್ರ ಅರ್ಥ ಮಾಡ್ಕೋಬೇಕಂತ. ಮಾಡೇ ಬಂದನಿಲ್ಲ. ಮತ್ತೆ ಮಾಡಿ ಬಂದವ್ರು ಯಾರೋ, ಮಾಡಲಾರ್ದ ಬಂದವ್ರು ಯಾರು, ನೀವು ತಿಳ್ಕೊಬೇಕು. ಶಾಸ್ತ್ರ ಕೇಳಿದವರು ಯಾಕೆ ಹೇಳ್ತೀನಿ ಮಾತಂದ್ರೆ, ಜಟಿಗೆ ಬಿಡೋರ್ ಮಂದಿ ಬಹಳ ಅದ. ಜಟಿಗೆ ಬರೀ ಕಾಪಿನೇ ನಡೋದು. ಈಗ ಕಾಪಿ. ಈಗ ಚಪಾಟಿ ತಾತ ಹೇಳ್ತಲ್ಲ, ತಮ್ಮ ಜಟಿಗೆ ಬಿಡೋ ಮಂದಿ ಬಹಳ ಅದ. ಅವ್ರ ಮುಂದೆ ಬೇಸ ನಿಂದಿಸಿ ಮಾತಾಡ್ರಂತಿದ್ದ. ಹೆದರಕ್ಕೆ ಹೋಗ್ಬೇಡ್ರಿ. ಎಷ್ಟು ಮಂದಿ ಹೊಂಟಿಲ್ಲ ಜಪಾಟಿ ಮೇಲೆ. ಮತ್ತು ಬ್ರಹ್ಮಜ್ಞಾನ ಆಗಿನ ಇಂದಿನ ಸಾಧನೆ ಏನದ? ಜ್ಞಾನಿಯು ಬ್ರಹ್ಮಜ್ಞಾನ ಎಂಬ ಅಗ್ನಿಯಿಂದ ಎಲ್ಲ ಕರ್ತವ್ಯನ ಸುಟ್ಟ ಕಾರಣ ಆ ಬ್ರಹ್ಮಜ್ಞಾನ ಸುಮ್ಮನೆ ಐತೇನಿದೆ? ಆ ಬ್ರಹ್ಮಜ್ಞಾನ ಆಗ್ಬೇಕಾಗಿದ್ರೆ ಬ್ರಹ್ಮನಿಷ್ಠ ಶ್ರೋತಿಯತ್ವ ಗುರು ಯಾರು ಬೇಕಲ್ಲ. ಆ ಗುರುವಿನಲ್ಲಿ ನೀನು ಎಷ್ಟು ವರ್ಷಗಳ ಕಾಲ ಇದ್ದಿ, ಗುರುವಿನಿಂದ ಈ ಬ್ರಹ್ಮಜ್ಞಾನ ಸಂಬಂಧಪಟ್ಟಂತೆ ಯಾವ ಶಾಸ್ತ್ರಗಳನ್ನು ಶ್ರವಣಗಳನ್ನು ಮಾಡಿದ್ದಿ, ಎಷ್ಟು ಸಲ ಮಾಡಿದ್ದಿ, ಎಷ್ಟು ವರ್ಷ ಮಾಡಿದ್ದಿ, ಏನ್ರಿ ಜಲ್ದಿ ಆಗ್ತದ ಅಂತ ಅನ್ಬೋದು, ಅಂತಲ್ಲ. ಮತ್ತೆ 9 ಸಲ ತತ್ವಮಸಿ ಮಹಾವಾಕ್ಯ ಹೇಳಿಲ್ಲ ಋಷಿಗೆ ಅಂದಾಗ ಕೇಳಿವಿ. ಯಾವ ಶಾಸ್ತ್ರ ಕೇಳಿವಿ? ಎಂಥದ್ದು? ಯಾವಾಗ ಕೇಳಿರಿ? ಅಲ್ಲಿ ಬಿಡಬಾರ್ದಂತದ್ದು. ಯಾವಾಗ ಕೇಳಿರಿ? ನೀವು ಕೇಳಾಗ ಜೊತೆಗೆ ಎಷ್ಟು ಮಂದಿ ಇದ್ರು, ಯಾರ್ಯಾರಿದ್ರು? ಎಲ್ಲರ ಹೆಸರು ನೆನಪು ಹೋಗ್ಲಿ, ಕಡೆಗೆ ಒಬ್ಬರಿಬ್ಬರನ್ನು ಉಳಂಗಿಲ್ಲ. ಒಬ್ಬರಿಬ್ಬರ ಹೆಸರು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗಿದ್ರೆ ಹೇಳ್ಬಿಡ್ತಾರ ಅವ್ರು. ನಾವು ಇಂಥವ್ರು, ನಾವು ಕೂಡೆ. ಈಗ ನೀವು ಹೇಳಂಗಿಲ್ಲ, ಹೇಳ್ತಾರೋ? ಹೇಳಂಗಿಲ್ಲ.
ಕೈ ಎತ್ತಿ ಹೇಳ್ತಾರೆ ಈಗ ಎಷ್ಟು ವರ್ಷ ಇಂತಿಂಥವ್ರು ಕೇಳಿವಂತ. ಹಾಗೆ ಕೇಳಿದ ಮೇಲೆ ಆತ ಆ ಜ್ಞಾನದಿಂದ ತನ್ನ ಅಜ್ಞಾನವೆಂಬ ಏನದ ದಗ್ಧ ಅಂದ್ರೆ ಸುಟ್ಟನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರಿತು ಅರ್ಜುನ. ಹಾಗಾಗಿ ಈತ ಏನು ಮಾಡ್ತಾನಂದ್ರೆ ಶ್ರುತಿಗೆ ವೇದಕ್ಕೆ ಕಿಂಕರನಲ್ಲ, ವೇದಕ್ಕೆ ಶಂಕರ ಅಂದ್ರು. ಇಲ್ಲೇನು ಮಾಡಬೇಕು, ಅರ್ಥ ಏನು ಮಾಡ್ಬೇಕು? ಇಲ್ಲಿ ವೇದಗಳಿಗೆ ಶಂಕರ ಅಂದ, ವೇದಗಳಿಗೆ ಕಿಂಕರ ಅಲ್ಲ ಅಂದ. ಅವ ಆಕಾರ ಅದೇನು? ವೇದಗಳು ನಿರಾಕಾರ ಅಲ್ಲ, ಶಬ್ದಕ್ಕೆ ಆಕಾರ ಅದೇನು? ಅವನು ಶಂಕರ ಅದಂಗೆ ಅದ, ಕಿಂಕರ ಹೆಂಗ ಅದಂತ. ಅದ್ರ ಮೇಲೆ ಹೋಗಿ ಹಂಗೆ ಕುಂತ, ಅದ್ರ ಮೇಲೆ ಕೆಳಗೆ ಹಂಗೆ ಕುಂತ. ದೊಡ್ಡವ್ ಸಣ್ಣವನ್ ಆಗ್ಬೇಕಾದ್ರೆ ಮೇಲೆ ಕೆಳಗಂತ ಅರ್ಥವಲ್ಲ. ಆವ ಸೂಕ್ಷ್ಮ. ವೇದಕ್ಕೆ ಕಿಂಕರನಲ್ಲ ಅಂದ್ರೆ ವೇದದ ಕರ್ಮಕಾಂಡವೇ ಕಿಂಕರ, ವೇದದ ಜ್ಞಾನಕಾಂಡವೇ ಶಂಕರ. ಅದಕ್ಕೆ ವೇದದ ಕರ್ಮಕಾಂಡಗಳನ್ನ ಆತ ಕಿತ್ ಹಾಕ್ಯಾನಂತ. ಕಿತ್ ಹಾಕ್ಯಾನ. ಎಲ್ಲಿ ನಿಂತನೀಗ? ಶ್ರುತಿಯ ಶಿರೋಭಾಗದಲ್ಲಿ ನಿಂತ. ಹಾಗಾಗಿ ಆತ ಕರ್ಮ ನಂಬು ಜ್ಞಾನವನ್ನೇ ಹಂಬಲಿಸಿದರೂ ಕರ್ಮವೆಂಬ ಜಾಲದೊಳು ಸಿಲುಕಿ ಮುಕ್ತಿ ಎಂಬಯಿಸು ಮನುಜ. ಅದಕ್ಕೆ ಈ ಕರ್ಮದ ಜೇಡರ ಬರಿಯಲ್ಲಿ ಬಿದ್ದು ಮತ್ತೆ ಒದ್ದಾಡಿ ಕಿಂಕರ್ನ ಆಗೋದಿಲ್ಲ, ಅವನು ಕಿಂಕರ್ನ ಆಗೋದಿಲ್ಲ. ಹಾಗಾಗಿ ಆ ಜ್ಞಾನಿ ಯಾರಿಗೂ ಕಿಂಕರನು ಅಲ್ಲ, ಆತ ವೇದಕ್ಕೆ ಶಂಕರನು. ಅದಕ್ಕೆ ಕೃಷ್ಣನು ಕೂಡ ಜ್ಞಾನಿತ್ವ ಆತ್ವಯೋ ಮತಂ ವಿಚಾರ ಮಾಡಿ ನೋಡಿದ್ರೆ ಜ್ಞಾನಿಯು ನನ್ನ ಸಮಾನನು ಅಥವಾ ನನ್ನ ಪರಾಧೀನನು ಎಂದು ಹೇಳಿಲ್ಲ. ನನ್ನ ಕೃಷ್ಣದಿಂದ ನನ್ನ ಸಮಾನ ಅಂತ ಏನು ಹೇಳಿಲ್ಲ. ಆತ ಏನು ಹೇಳಿದಂದ್ರೆ ಈಶ್ವರನಂತೆ ಸರ್ವತಂತ್ರ ಸ್ವತಂತ್ರನಿದ್ದಾನೆಂದು ತಿಳಿಯತಕ್ಕದ್ದು. ಈಶ್ವರ ಹೆಂಗ ಅವನು ಯಾರನ್ನ ಪರತಂತ್ರನೇನು? ಯಾರ ಪರತಂತ್ರ ಇಲ್ಲ, ಸ್ವತಂತ್ರನ. ಅದಕ್ಕೆ ಇದು ಜ್ಞಾನಿ ಕೂಡ ಸ್ವತಂತ್ರ ವಿನ ಯಾರಿಗೂ ಪರತಂತ್ರನಲ್ಲ, ಅವನು ಪರಾಧೀನಲ್ಲ. ಆದ್ದರಿಂದ ಅಹಮಿಲ್ಲದ ಚಿದ್ದೀಶ್ವರನೆಂದು ಹೇಳಿರುವರು, ಅವನು ಪರಮಾತ್ಮ. ಇಂಥ ಮಹಾಪುರುಷರನ್ನ ಯಾರು ವಂದಿಸಿ ಸ್ತುತಿಸುತ್ತಾರೋ ಅವರು ಪುಣ್ಯವಂತರಾಗಿ ಭೋಗ ಮೋಕ್ಷಗಳಿಗೆ ಪಾತ್ರರಾಗುತ್ತಾರೆಂದು ಗ್ರಂಥಕರ್ತರೇ ವರ್ಣನೆ ಮಾಡಿ, ಯೋಗಿಯು ಪರತಂತ್ರನಾಗಿದ್ದರಿಂದ ದಾಕ್ಷಿಣ್ಯದಿಂದಾಗಲಿ ಭಯದಿಂದಾಗಲಿ ಆಜ್ಞೆಯಿಂದಾಗಲಿ ಇಚ್ಛೆಯಿಂದಾಗಲಿ ಏನೆಂದು ಕರ್ಮ ಕರ್ತವ್ಯವನ್ನು ಮಾಡುವುದಿಲ್ಲ. ಅವ್ರು ಹೇಳರಂತ ಮಾಡಕ್ ಹೋಗೋದಲ್ಲ, ಇವ್ರು ಬೇಡ ಅಂತ ಬಿಡಕ್ ಹೋಗೋದಲ್ಲ. ಮತ್ತೆ ಯಾರ ದಯಕ್ಕೂ ದಾಕ್ಷಿಣ್ಯಕ್ಕೂ ಒಳಗಾಗೋವನಲ್ಲ ನೋಡ್ರಿ, ಸ್ವತಂತ್ರ ಅಂತ. ಹಾಗಾಗಿ ನೆನಸಿನೊಳಗೆ ವಿಧಿಗೆ ತೋಳ್ ತೆನಿಸಿದಾತನ ಬಗೆ ಕನಸಿನ ಜನಪಂಗೆ ಬೆರಲಿತ್ತು ನಿನಗೆ. ನಾನು ಎಲೆಯಾಳೆಂಬುವನ ವೃತ್ತಿ ವನಿತೆ ಆಶ್ಯವೇ ನೋಡು ತಿಳಿದಂದು. ಯಾಕಂದ್ರೆ ಸ್ವಪ್ನದ ರಾಜನಿಗೆ ಒಬ್ಬ ಬೆರಲಿತ್ತು ಅಂದ್ರೆ ಕೈ ಕೊಟ್ಟು ಸ್ವಪ್ನದಲ್ಲಿ ಮಾತನ್ನ ಕೊಟ್ಟವನಿಗೆ ಜಾಗ್ರದಲ್ಲಿ ಕೆಲ್ಸಕ್ಕೆ ಬಾ ಅಂತ ಹೇಳೇನಂದ್ರೆ ಇದು ಸತ್ಯೇನು? ಅದಕ್ಕೆ ದೃಷ್ಟಾಂತ ಹೇಳ್ತಾರ.
ಒಬ್ಬ ಪುರುಷ ಇದ್ದ. ಸ್ವಪ್ನದಲ್ಲಿ ಹೋಗಿ ರಾಜನ ಕೈ ಮೇಲೆ ಮಲಗಿದಾಗ ಕೈ ಇಟ್ಟು ಎಲೈ ಸತ್ಯವಾಗಿ ರಾಜನೇ, ನಾನು ಸೇವಕನಪ್ಪ, ನೀನು ರಾಜ, ನೀ ಹೇಳಿದ ಏನು ಕೆಲಸ ಇರ್ತಿ ಎಲ್ಲವನ್ನು ನಾ ಮಾಡ್ತೀನಂತ ಬೇಡಿಕೊಂಡು ವಚನ ಕೊಟ್ಟನು. ವಚನ ತಗೊಂಡ. ಅಷ್ಟರಲ್ಲಿ ಹೆಸರಾಯ್ತು ನೋಡವನಿಗೆ. ಬೆಳಗಾದ ಮೇಲೆ ಅವನು ಆಲೋಚಿಸಿದ್ದೇನೆಂದರೆ, ನಾನು ಸ್ವಪ್ನದಲ್ಲಿ ರಾಜನಿಗೆ ಕೆಲಸಕ್ಕೆ ಬರುತ್ತೇನೆಂದು ವಚನ ಕೊಟ್ಟಿನಿ. ಈಗ ತಪ್ಪಿದರೆ ರಾಜ ಶಿಕ್ಷೆ ಕೊಡಬಹುದು ಅಂತ ಭಯ ಆಗಿ ರಾಜನ ಬಳಿಗೆ ಹೋದ. ಹೋಗಿ, ಸ್ವಾಮಿ, ತಾವು ನನಗೆ ಸ್ವಪ್ನದಲ್ಲಿ ಹೇಳಿದ ಪ್ರಕಾರ ನನಗೊಂದು ಕೆಲಸ ಕೊಟ್ಟಿರಿ, ಮತ್ತೆ ಕೊಡ್ತುವಂತೆ ಹೇಳಿದ್ರಿ, ಅದೇ ಪ್ರಕಾರ ಒಂದು ಕೆಲಸ ಕೊಡ್ರಿ ಅಂತ ಕೇಳ್ದ. ಆಗ ರಾಜ ಈ ಮಾತನ್ನು ಕೇಳಿ, ರಾಜ ಅಷ್ಟೇ ಅಲ್ಲದೆ ಕುಂತಂತ ಸಭಿಕರೆಲ್ಲರೂ ಕೊಳ್ಳನಕ್ಕರು. ಇವನು ಕನಸಿನದು ಈ ಜಾಗ್ರದ ಕೇಳಕ್ ನಾನು ಹುಚ್ಚಲ್ಲ, ಮತ್ತೆ ಇವನು ಸುಳ್ಳಲ್ಲದು. ಸುಳ್ಳನ್ನ ವಚನ ಕೊಟ್ಟಂತ ಹೇಳಿ ಕೊಡೋಂತ ಕೇಳಕ್ ಬಂದನಂದ್ರೆ ಎಂಥ ಮೂರ್ಖ ಅಂತ ನಕ್ಕರು. ಈ ದೃಷ್ಟಾಂತದಂತೆ ಹೇ ಮೈತ್ರ, ಸ್ವಪ್ನಾವಸ್ಥೆಯ ಸಮಾನವಾದ ಅಜ್ಞಾನ ಕಾಲದಲ್ಲಿ ನಾನು ಜೀವನು, ನೀನು ಈಶ್ವರನು ಅಂತ ಇತ್ತು. ಇಲ್ಲಿ ಈಶ್ವರ ದೊಡ್ಡವನು, ಸೇವೆ ಮಾಡಿಸಿಕೊಳ್ಳುವನು ರಾಜಿದ್ದಂಗ, ನಾನು ಸೇವಕ, ಸೇವೆಯನ್ನು ಮಾಡುವನು ಅಂತ ಇವನಿಗೆ ಜೀವನಿಗೆ. ಈಗ ರಾಜನ ಆಜ್ಞೆ ಸೇವಕ ಪಾಲನೆ ಮಾಡ್ಬೇಕಲ್ಲ, ಅದಂಗ ಪರಮಾತ್ಮನ ವಾಣಿಯನ್ನು ನಾ ಪಾಲನೆ ಮಾಡ್ಬೇಕಂತ ಇತ್ತು ಯಾವಾಗ ಅಜ್ಞಾನ ಅವಸ್ಥೆಯಲ್ಲಿ. ಆದರೆ ಇದೆಲ್ಲವೂ ಎಲ್ಲಿ ನಡೆದದ? ಅಲ್ಲಿ ಕನಸಿನ ನಡೆದ, ಇಲ್ಲಿ ಅಜ್ಞಾನದಾಗ ನಡೆದ. ಅಜ್ಞಾನದಾಗಲ್ಲ ಎಲ್ಲರಿಗೂ ದೇವ್ರು ದೊಡ್ಡವನಾದದ್ದು, ಜ್ಞಾನದಾಗ ದೇವ್ರು ದೊಡ್ಡವನಾಗ್ಯದ. ಅದಕ್ಕೆ ಅಜ್ಞಾನದಾಗ ಏನಾಗ್ಯದ, ಜ್ಞಾನ ಕಾಲದಲ್ಲಿ ಇದು ಮತ್ತೆ ಅದೇ ನೀನು ದೊಡ್ಡವನು, ನಾ ಸಣ್ಣವನು, ನೀ ಕೊಡವನು, ನಾ ತಗೊಳ್ಳೋನು ಅಂತ ಮಾಡಿದರೆ ಇದು ಕೂಡ ಸ್ವಪ್ನದ ವ್ಯವಹಾರದಂತೆ ಸುಳ್ಳೆ ಅದ. ಹಾಗಾಗಿ ಈ ನೇಮಾಕಾರೂಪ ಭೇದ ವ್ಯವಹಾರ ಎಲ್ಲವೂ ಮಿಥ್ಯೆ ಎಂದು ತಿಳಿ, ಎಲ್ಲ ಸುಳ್ಳೆ. ಕರ್ಮ ಉಪಾಸನೆ ಕಾಂಡಗಳು ಆಜ್ಞೆಯನ್ನು ಮಾಡುವುದಿಲ್ಲ, ತಿಳ್ಕರಿ. ಕರ್ಮ ಉಪಾಸನೆ ಕಾಂಡ ನಿನಗೆ ಆಜ್ಞೆ ಮಾಡುವುದಿಲ್ಲ. ಅವುಗಳು ಆಜ್ಞೆಯನ್ನು ಮಾಡಿದರೂ ಇವನು ಕೇಳುವುದಿಲ್ಲ. ಆ ಪರಮಾತ್ಮನಿಗೆ ಕರ್ಮ ಉಪಾಸನ ಆಜ್ಞೆ ಮಾಡಂಗಿಲ್ಲ, ಮಾಡಿದರೂ ಅವನು ಕೇಳಂಗಿಲ್ಲ. ಮತ್ತೆ ಒಂದು ವೇಳೆ ಕೇಳಿದ್ರು ಅಂದ್ರೆ ಏನಾಗ್ತದ ಅಂದ್ರೆ ಆಶಯಕ್ಕೆ ಕಾರಣ ಆಗ್ತದೆ. ಕರ್ಮ ಉಪಾಸನ ಮಾತು ಕೇಳ್ತಾನೆ ಜ್ಞಾನಿ, ಜ್ಞಾನಿಯ ಮಾತನ್ನ ಕರ್ಮ ಉಪಾಸನ ಕೇಳ್ತಾವ. ದೊಡ್ಡವ್ರ ಮಾತು ಸಣ್ಣವ್ರು ಕೇಳ್ತಾರಿಲ್ಲ. ಹಾಗೆ ಈಶ್ವರ ಆಜ್ಞೆಯಾಗಿರುವ ಕರ್ಮ ಉಪಾಸನ ಕಾಂಡಗಳ ವಿಧಿ ನಿಷೇಧ ವಾಕ್ಯಗಳು ಜ್ಞಾನ ಸಿದ್ಧನಾದ ಯೋಗಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಉಪಾಸನ ಜ್ಞಾನಿಯನ್ನು ಮುಟ್ಟಂಗಿಲ್ಲ, ಅಷ್ಟು ಭಯ ಅವಕ್ಕ. ಬೆಂಕಿ ಸಮೀಪ ಯಾರನ್ನ ಹೋಗ್ತಾವ್ರ? ಬೆಂಕಿ ಸಮೀಪ ಯಾವೊಂದು ಹೋಗೋದಿಲ್ಲ, ಹೋದ್ರೆ ಯಾವ ಬದುಕೋದಿಲ್ಲ. ಹಾಗಾಗಿ ಅಂಥ ಜ್ಞಾನಾಗ್ನಿಯ ಸಮೀಪ ಕರ್ಮ ಉಪಾಸನ ಹುಳ ಇದ್ದಂಗೆ, ಬೆಂಕಿ ಹುಳ ಮುಟ್ಟಕ್ಕೆ ಹೋಗಿ ಸತ್ತೋತಾವ. ಅದರಂತೆ ಅವನಿಗೆ ಆಜ್ಞೆಯನ್ನು ಹೇಗೆ ಮಾಡುವುದು? ಅವನ ಆಜ್ಞೆ ಮಾಡಕ್ಕೆ ಅವು ಬದುಕಿದ್ರಲ್ಲ, ಸತ್ತೋತಾವ. ಹಾಗಾಗಿ
ಅವನ ಮೇಲೆ ವೇದದ ಆಜ್ಞೆ ಇಲ್ಲ. ಅದಕ್ಕೆ ವೇದಕ್ಕೆ ಶಂಕರನೇ ವರಯೋಗಿ, ವೇದಗಳಿಗೆ ಕಿಂಕರನಲ್ಲ ಅಂತ ಹೇಳ್ತಾ ಬಂದರು. ಈ ರೀತಿ ಆತನಿಗೆ ಮುಂದೆ ಯಾವುದಾದ್ರು ಭಯಭೀತಿ ಆದಂದು ದೇಹ ಬಿಟ್ಟ ಮೇಲೆ ನಾನು ನರಕಕ್ಕೆ ಹೋಗ್ತೀನಿ ಅಥವಾ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನಾನು ಪುಣ್ಯ ಮಾಡೀನಿ, ನಾನು ಪಾಪ ಮಾಡೀನಿ ಅನ್ನುವಂಥ ಪಾಪ ಪುಣ್ಯದ ಸ್ವರ್ಗ ನರಕದ ಭೀತಿ ಆದೇನು, ಭಯ ಇಲ್ಲೇನು ಆದೇನೆಂದರೆ ನರಕ ನಾಕಾಮೃತ ಮರಣ ಜನನ ಪುಣ್ಯ ದುರಿತಾದಿಗಳ ಭೀತಿ ತನಗಿಲ್ಲ. ವರಯೋಗಿ ಗುಣಭಾವ ರೈತನು ಅಪ್ಪದು ಅದರೆಂದೇ ತರಳಾಕ್ಷಿ ನಂಬು ಇದು ನಿಜವೆಂದು. ಹೇ ಮೈತ್ರ, ಚಂಚಲವಾದ ಕಣ್ಣುಳ್ಳವಳೇ, ಜ್ಞಾನಯೋಗಿಯು ತ್ರಿಗುಣಗಳಿಗೆ ಅತೀತನಾಗಿ ನಿಸ್ತೈ ಗುಣ್ಯ ಮಾರ್ಗದಲ್ಲಿ ವರ್ತಿಸುವ ನಿಷ್ಟೈ ಗುಣ್ಯೈಪತಿ ವಿಚರತಾಂ ಕೋ ವಿಧಿ ಕೋ ನಿಷೇಧ. ಅವನಿಗೆ ಯಾವ ವಿಧಿ ಮಾಡಬೇಕಂತೆಲ್ಲ, ಯಾವ ಬಿಡುವಂತ ವಿಧಿಗಳು ಇಲ್ಲ ಅಂದಾಗ ಅವನಿಗೆ ಮಾಡನೆ ಅನ್ನುವುದು, ಇದು ಮಾಡಲಿಲ್ಲ ಹೀಗೆ ಅನ್ನೋ ಭೀತಿ ಇಲ್ಲ. ನಾವೇನಾದರೂ ಮಾಡ್ತೀವಿ ಅಂದಾಗ ಮಾಡಲಂದ್ರೆ ಏನಪ್ಪ ಅದು ಮಾಡಿಲ್ಲ ಅಂತ ನಾವು ಭೀತಿ ಆಗ್ತದ, ಭಯ ಆಗ್ತದಿಲ್ಲ. ಸ್ವಲ್ಪ ಏನಾರ ಒಂಚೂರು ಏನಾರ ಮಾಡ್ತೀವಿ ಆಗ್ತದೆ, ಅವತ್ತ ಆಗ್ಬೇಕು. ಅಚಾನಕ್ ಕಾಗೆ ಕುಂದದಕ್ಕೆ ಟೊಂಗೆ ಮರೆಯೋದಕ್ಕೆ ನಾ ಮುಂಜಾನೆ ಹಿಂಗ ಏನು ಮಾಡ್ತಿದ್ನಪ್ಪ ದಿವಸ ಅಂದಿಲ್ಲ ಮಾಡಿಲ್ಲ ಹಿಂಗಾಯ್ತು ನೋಡಿ ಅಂತೀವಿ. ಹಾಗಾಗಿ ಆತ ಪುಣ್ಯ ಪಾಪಗಳು, ಜನನ ಮನಗಳು, ಸ್ವರ್ಗ ನರಕಾದಿ ಸುಖ ದುಃಖಗಳು ಆತವೇನೆಂದ್ರೆ ಆಗುವುದಿಲ್ಲ. ಆಗ್ತದಂದ್ರೆ ಅನರ್ಥ ಪ್ರಾಪ್ತ ಆಗ್ತದೆ. ಮತ್ತು ಇವನಿಗೆ ಅವನಿಗೇನು ವ್ಯತ್ಯಾಸ? ಹಾಗಾಗಿ ಆತ ನಾನು ನರಕಕ್ಕೆ ಹೋಗುವಂತ ಪಾಪ ಕಾರ್ಯಗಳು ಮಾಡೇನೆಂಬುದೂ ಇಲ್ಲ, ಸುಟ್ಟೋಗ್ಯಾವ. ಮಾಡಿದ್ರು ಸುಟ್ಟೋಗ್ಯಾವಂತ ಕಬಾಕ್ ಮಾಡಿದ್ರು ಕೂಡ ಸುಟ್ಟೋಗ್ಯಾವ. ಅವಾಗ ಯಾಕೆ ಸುಟ್ಟಿಲ್ಲ, ಈಗ ಯಾಕೆ ಸುಟ್ಟು? ಅವಾಗ ಬೆಂಕಿ ಎತ್ತಿಲ್ಲ, ಸುಟ್ಟಿಲ್ಲ. ಈಗ ಬೆಂಕಿ ಬಿದ್ದರೆ ಸುಟ್ಟೋಗ್ಯಾವ. ಅಜ್ಞಾನದಾಗಿದ್ದೆ ಸುಟ್ಟಿಲ್ಲ, ಜ್ಞಾನಾಗ್ನಿ ಸ್ಪರ್ಶ ಆಗ್ಯದ, ಸುಟ್ಟು ಭಸ್ಮ ಆಗ್ಯಾವ. ಹಾಗಾಗಿ ಮತ್ತೆ ಪುಣ್ಯ ಕಾರ್ಯಗಳನ್ನು ಮಾಡಿದನು, ಆ ಸ್ವರ್ಗಕ್ಕೆ ಸಾಧನವಾಯಿತು. ಯಾಕೆ ಮಾಡಲಿಲ್ಲ ಅನ್ನುವುದು ಇಲ್ಲ, ಮಾಡಬೇಕಾಗಿತ್ತಂಬುದಿಲ್ಲ. ಸ್ವರ್ಗದಿಲ್ಲ, ನರಕದಿಲ್ಲ. ಯಾಕಿಲ್ರಿ ಅಂದರೆ ಅವನು ಜನ್ಮ ಅಂತಗಳ ಭಯವೇ ಇಲ್ಲ. ನಾ ಹುಟ್ಟುತ್ತೇನೆ, ನಾ ಸಾಯ್ತೀನಿ ಎಂಬವನಿಗೆ ಹುಟ್ಟು ಸಾವನ್ನು ಗೆದಿಬೇಕಾದ್ರೆ ಅನಂತ ಪಾಪ ಪುಣ್ಯ ಸಾಧನೆಗಳನ್ನು ಮಾಡಬೇಕಾಗ್ತದೆ. ಮೊದಲು ಹೇಳ ಶ್ರೇಯಸ್ಸು ಪ್ರೇಯಸ್ಸು ಅಂತ ಅದು ಮಾಡಬೇಕು. ಈಗ ಅವನು ಏನು ಮಾಡಂದಿ? ಹುಟ್ಟದೇ ಇಲ್ಲ, ಸಾಯೋದಿಲ್ಲ ಮೇಲೆ ಯಾವ ಕರ್ಮಗಳು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ತಶ್ಯನೋ ತಪತಃ ಅಂದರೆ ಪುಣ್ಯನ ಆಕಾರವಂ ಪಾಪಮಕರವಂ ಇತಿ. ನಾ ಪುಣ್ಯ ಯಾಕೆ ಮಾಡಲಿಲ್ಲೋ ಇರುವಾಗ, ಪಾಪ ಯಾಕೆ ಮಾಡಿದ್ನೋ ಇರುವಾಗ ಎಂಬುದಾಗಿ ಅವನಿಗೆ ಯಾವ ಚಿಂತೆಯ ತಾಪಗಳು ಇಲ್ಲ. ಜ್ಞಾನಿಗೆ ಚಿಂತೆ ಇಲ್ಲ. ಹಾಗಾಗಿ ಈ ಮಾತು ಶ್ರುತಿ ಹೇಳುತ್ತದೆ. ಆದ್ದರಿಂದ ಅವನಿಗೆ ಇಹಪರ ಲೋಕ ಸಂಬಂಧವಾದ ಮತ್ತು ಯಾವ ಭಯ ಇಲ್ಲ ಎನ್ನುವ ವಿವೇಕ ಚಿಂತಾಮಣಿಯ ಜ್ಞಾನಫಲ ಚತುಷ್ಟಯದಲ್ಲಿ ಗ್ರಂಥಕರ್ತರು ಹೇಳ್ಯಾರ. ನೀವು ಅನುಮಾನ ಇದ್ರೆ ಅಲ್ಲಿ ನೋಡ್ಕೋಬಹುದು ಅಂತ ಮೊದಲೇ ಹೇಳಿಲ್ಲ. ಜ್ಞಾನಿಗಳು ಯಾರಿಗೆ ಒಳಗಾಗಲ್ಲ, ಆಧಾರ ಕೊಟ್ಟು ಕಡೆಗೆ ಆಗ್ತಾರೆ. ಅದೇ ರೀತಿ ಇದು ಸ್ವಂತ
ಕಪೋಲ ಕಲ್ಪಿತವಲ್ಲ. ನಾವು ಸೃಷ್ಟಿಯನ್ನು ಮಾಡಿಕೊಂಡು ಯಾರೋ ಹೇಳಿದ್ರು ಅಂತ ಅದನ್ನು ನಾವು ಹೇಳ್ತಕ್ಕಂಥ ಮಾತಲ್ಲ. ಇದು ಅಲ್ಲಿ ಗ್ರಂಥದಲ್ಲಿ ಬರೆದದ್ದನ್ನು, ಗ್ರಂಥದ ವಿಚಾರವನ್ನೇ ನಾವು ಹೇಳಕತ್ತೀವಿ ಅಂತ ಹೇಳಿ ಕಡೆಗಾದ ನೋಡ್ರಿ. ಪ್ರಮಾಣ ಅಂದರೆ ಹಿಂಗಿರ್ಬೇಕು, ಪ್ರಮಾಣ ಹಿಂಗಿರ್ಬೇಕು. ಇಲ್ರಿ ಅವ್ರು ಹೇಳಿದ್ರು ಸರ್, ನಿನಗೆ ಯಾರು ಹೇಳಿದ್ರು ಅವ್ರು ಹೇಳಿದ್ರು, ಹತ್ತಿಗೆ ಯಾರು ಹೇಳಿದ್ರು ಅವ್ರು ಹೇಳಿದ್ರು, ಹತ್ತಿಗೆ ಯಾರು ಹೇಳಿದ್ರು ಅವ್ರು ಹೇಳಿದ್ರು. ಬರೀ ಇದೇ ಕೆಲಸ ಅಂತಿದ್ದು ನಮ್ಮ ತಾತ, ಬರೀ ಇದೇ ಕೆಲಸ ನಿಮ್ದು. ಅದಕ್ಕೆ ಪ್ರಮಾಣತೆಗೆ ಯಾವ ಪ್ರಮಾಣ ಇಟ್ಟು ಹೇಳ್ದ ಆತ ಯಾರೇ ಹೇಳಿಲ್ಲ ಪಾಪ, ಅದಕ್ಕೇನು ತಪ್ಪಲ್ಲ. ಅದನ್ನ ತಿಳ್ಕೊಬೇಕಮ್ಮ, ಇಲ್ಲಂದ್ರೆ ಮಂದಿ ಕೈಗೆ ಸಿಗಬಾರ್ದಂತಿದ್ದ. ಈ ರೀತಿ ಆತ ತನುವಿಗೆ, ಮನಕ್ಕೆ, ಚೇತನಕ್ಕೆ ವಿಷಯ ವೃತ್ತಿ ಎನಿಪೈಡೆಗಳು ಜೀವ ಭಾವವ ಇನಿತು ನಿವಾರಣೆಗೈಯುವ ಅವನೇ ಯೋಗಿ. ಚಿದ್ಘನ ಸಾಕ್ಷಿ ತಾನೆಂದು ಅರಿದ ಮೇಲೆ ನಾನಾ ಚಿದ್ಘನ ಅಂದರೆ ಪೂರ್ಣ ಜ್ಞಾನ, ಅಪೂರ್ಣ ಜ್ಞಾನ ಬೇರೆ, ಪೂರ್ಣ ಜ್ಞಾನ ಬೇರೆ. ಪೂರ್ಣ ಜ್ಞಾನಿಗಂದರೆ ಅಪೂರ್ಣವಾದಂಥ ಜಗತ್ತಿನಲ್ಲಿ ಏನೇನಾವ ಎಲ್ಲವನ್ನ ತಿಳಿಯುವಂಥ ಸಾಕ್ಷಿ ನಾನಂತ ದೃಢ ಮಾಡುವುದೇ ಪೂರ್ಣ ಜ್ಞಾನ. ಅಪೂರ್ಣ ಜ್ಞಾನ ಯಾವುದು? ಕಾಲು ದೇಹ ತುಂಬ ಅವೇನು, ಕೈ ದೇಹ ತುಂಬ ಅವೇನು, ಕರ್ಮೇಂದ್ರ ದೇಹ ತುಂಬ ಅವ, ಜ್ಞಾನೇಂದ್ರ ದೇಹ ತುಂಬ ಅವ, ಪಂಚಪ್ರಾಣಗಳು ದೇಹ ತುಂಬ ಅವೇ ಅವೇನು. ಇದರಲ್ಲಿ ಅಪೂರ್ಣವಾದಂಥ 25 ತತ್ವಗಳು. ಕಾಲು ಇಲ್ಲಿಂದ ಇಲ್ಲಿಗೆ ಅವ, ಕೈ ಇಲ್ಲಿಂದ ಇಲ್ಲಿಗೆ ಸರಿ ಆಯಿತು, ಮೂಗು ಇಲ್ಲೇ ಸರಿ ಆಯಿತು, ಕಣ್ಣು ಇಲ್ಲೇ, ಇವೆಲ್ಲ ಅಪೂರ್ಣ ಇಲ್ಲ. ಇವೆಲ್ಲ ಮಾಡುವಂಥ ವ್ಯವಹಾರ ನೀ ತಿಳಿತಿದ್ದಲ್ಲ, ನೀನು ಪೂರ್ಣ ಇದ್ದಿಲ್ಲ. ಇದೆ ಅಂತಿದ್ದು ಇಲ್ಲ, ಅನುಭವದಿಂದ ಹೇಳಂತರ ಮುಂದಾದ ಜ್ಞಾನ ದೃಢ ಆಗೋದು ಬೇರೆ. ಅದು ಇದು ಅರ್ಥಜ್ಞಾನ ಪಕ್ಕ ಆಗ್ಬೇಕಲ್ಲ. ಅಪೂರ್ಣವಾದವಲ್ರಿ ಇವೆಲ್ಲ. ಅಪೂರ್ಣ ಮತ್ತು ಅಪೂರ್ಣ ವೃತ್ತಿಗಳವ. ಕೈ ಹಿಡಿತದನ್ನ ಮೈ ತುಂಬ ಹಿಡಿತದೇನು? ಇಷ್ಟೇ ಹಿಡೋದು, ಇಷ್ಟಾಗಿ ಹಿಡಿಯೋದು ಬಿಡೋದು. ಕಾಲ ನಡೀತದಂದ್ರೆ ಏನು? ಪಾದದಿಂದ ಅಷ್ಟೇ ಹೋಗೋದು ಬರೋದು. ಕಣ್ಣು ನೋಡ್ತಂದ್ರೆ ಮೈ ತುಂಬ ನೋಡ್ತದೆ. ಮೂಗು ವಾಸನೆಯನ್ನು ತಗೊಂತಂದ್ರೆ ಮೈ ತುಂಬ ವಾಸನೆ ತಗೊಂತದೆ, ಅದೇ ಮೂಗಿನಾಗ ತಗೋಬೇಕು. ನೋಡ್ಬೇಕಾದ್ರೆ ಅದೇ ಕಣ್ಣಾಗ ನೋಡ್ಬೇಕು, ನಡಿಬೇಕಾದ್ರೆ ಅದೇ ಕಾಲ ನಡಿಬೇಕು. ಸೋತ ಹೋಗ್ಬಿಡ ಬಂದು ಕೈಯಿಂದ ನಡಿಯಕಾಗ್ತದೆ? ಬ್ಯಾಸ ಬಂದಪ್ಪ ನಡೆದ ಅಂದ್ರೆ ತಲೆಯಿಂದ ನಡಿಯಕಾಗ್ತದ? ಅಪೂರ್ಣ ವೃತ್ತಿ ಕೆಲಸ. ಮತ್ತೆ ಎಲ್ಲ ಅಪೂರ್ಣ ವೃತ್ತಿ ಅವಳ ಕಾರ್ಯವನ್ನು ನೀನು ತಿಳಿತಿದ್ದಿಲ್ಲ. ನಾನು ಇಷ್ಟು ನಡೆದು ಬಂದು ನೋಡಪ್ಪ ಇವತ್ತು ಅಂತಿದ್ದೆ. ನೀನು ನಡೆದದ್ದು ನೀನ? ನಡೆದದ ಕಾಲು, ಹೌದಲ್ಲ? ಈಗ ಎಷ್ಟು ಕಿಲೋಮೀಟರ್ ಬಂದೀವಿ ಅಂತೀವಿ ಬಸ್ಸಿನಾಗ ಕುಂತ, ಒಂದು 60 ಕಿಲೋಮೀಟರ್ ಬಂದೀವಿ ಒಂದು ತಾಸಿನ. ನೀ ಬಂದೆ 60 ಕಿಲೋಮೀಟರ್? ಕಾರ್ ಹೊಡ್ಯದ 60 ಕಿಲೋಮೀಟರ್ ತಾಸಿ. ನೀನು ನೋಡಮ್ಮ 60 ಕಿಲೋಮೀಟರ್ ತಾಸಿ. ಕಾರ ಹೇಳ್ತ ನಾನು 60 ಕಿಲೋಮೀಟರ್ ಓಡೀನಿ, ಅದನ್ನ ನೀ ತಿಳ್ತಿದ್ದಿಲ್ಲ. ತಿಳಿಯವನು ಓಡಿಲ್ಲ, ಓಡಿದ್ದು ತಿಳಿದಿಲ್ಲ. ಕಾರು ಕೇಳಿ ಎಷ್ಟು ಓಡಿದೆ ಅಂತ ಕೇಳ್ರಿ. ಓಡಿದ್ದು ಅದಲ್ಲಪ್ಪ, ಆದರೆ ಎಷ್ಟು ಓಡಿ ಒಂದು ಅರಿವು ಅದಕ್ಕೆ ಅದೇನು. ಓಡಿದ್ದು ಕಾರು, ತಿಳಿದದ್ದು ಬೇರೆ. ತಿಳಿದು ಓಡಿಲ್ಲ, ಓಡಿದ್ದು ತಿಳಿದಿಲ್ಲ. ಅದರಂತೆ ಯಾವುದು ತಿಳಿಯೋದದ ಅದು ಏನು ಮಾಡೋದಿಲ್ಲ, ಮಾಡಿದ್ದೆಲ್ಲ ತಿಳಿಯೋದಲ್ಲ. ನೋಡ್ರಿ ಏನೇನು ಮಾಡ್ತಾವ ಅವೇನು ತಿಳಿದಿಲ್ಲ. ಅದಕ್ಕೆ ಮಹಾತ್ಮದು ಜಡ ಸ್ವಯಂ ಇತರ ಗತ್ಯ ಶೂನ್ಯತ್ವಂ ಜಡತ್ವಂ. ಹಾಗಾಗಿ ಇಲ್ಲಿ ನೀನು ಹೇಗೆ ತಿಳಿತಿದ್ದೆ ಅಂದರೆ ಅದನ್ನ ಪ್ರಾರಬ್ಧ ಕರ್ಮವಶಾತ್
ವ್ಯವಹಾರ ಬಲದಿಂದ ಕಿಂಚಿತ್ ವಿಕ್ಷೇಪ ಆಪಕ್ಷಗಳಲ್ಲಿ ಸ್ವಸ್ವರೂಪದ ವಿಸ್ಮೃತಿ ತೋರಿದರೂ ಅದು ಬೇಗನೆ ತನ್ನಷ್ಟಕ್ಕೆ ತಾನೇ ಪ್ರಯತ್ನವಿಲ್ಲದೆ ನಿವೃತ್ತಿ ಆಗ್ತದೆ. ಹೆಂಗಂದ್ರೆ ನಾನಾ ಛಿದ್ರಗಳುಳ್ಳ ಕೊಡದಲ್ಲಿ 9, 8, 10 ಸಾಮಾನ್ಯ ದೃಷ್ಟಾಂತಕ್ಕೆ ಒಂದು ಕೊಡ ಅದ, 5 ತೂತು ಹಾಕದ, ಆ ಕಡೊಂದು ಈ ಕಡೊಂದು, ಒಳಗೊಂದು ದೀಪ ಅದ. ಆ ದೀಪದ ಬೆಳಕು 5 ಕಡೆ ಬರ್ತಿಲ್ಲ. ಈಗ 5 ದೀಪ ಅವನಲ್ಲಿ, ಒಂದೇ ದೀಪ 5 ಯಾವ ಛಿದ್ರ ರಂಧ್ರದಲ್ಲಿ ಹೋಗಿ ವಿಷಯಾದಿಗಳು ಬೆಳಗ್ತಾವೆ. ಆ ಬೆಳಕಿನಿಂದ ಹೋಗಿ ಎಲ್ಲಿ ತನಕ ಬೆಳಕು ಬೀಳ್ತದ, ಅಲ್ಲಿ ಏನಾದ್ರು ಕಾಣ್ತದಿಲ್ಲ ಕತ್ಲ, ಅದು ಅಲ್ಲಿಗೆ ಬಂದದ್ದೇನು, ಅದು ಇಲ್ಲೇ ಅದ, ಒಳಗದ, ಹೊರಗಿನ ವಸ್ತುವನ್ನು ತಿಳಿತದ. ಅದಂಗ ನೀನು ಒಳಗೆ ಇದ್ದಿ ಪ್ರಕಾಶಮಾನವಾಗಿ 5 ರಂಧ್ರಗಳುಳ್ಳಂಥ ಜ್ಞಾನೇಂದ್ರಿಯ ಮೂಲಕ ಹೊರಗೆ ಹೋಗ್ತಿದ್ದಿ. ಇದಕ್ಕೆ ನವರಂಧ್ರ ಪುರಿ ಅಂತ ಬರ್ದಾರ. ಇಲ್ಲಿ ತಗೊಳ್ಳೋದಷ್ಟೇ, 5 ತಗೊಳ್ರಿ. ಈಗ ಕಣ್ಣಿನ ಮುಖಾಂತರ ಈ ಒಂದು ತೂತಿನಲ್ಲಿ ಹೋಯ್ತು, ಅಲ್ಲಿ ರೂಪವನ್ನು ನೋಡ್ತು, ಇಲ್ಲಿ ಹೋಯ್ತು ಶಬ್ದವನ್ನು ನೋಡ್ತು, ಇಲ್ಲಿ ಹೋಯ್ತು ರುಚಿಯನ್ನು ತಿಳಿತು. ಹೀಗೆ ಶಬ್ದ ಸ್ಪರ್ಶ ರಸ ಗಂಧ ಅಂತೇನಾವ ತಿಳಿದು ಕೂಡ ಅಲ್ಲಿ ಹೋಗಿದ್ದೇನು, ಒಳಗಿದ್ದಿಲ್ಲ, ಹೊರಗೆ ಹೋಗಿದ್ದೇನೇನು. ದೀಪ ಹೊರಗೆ ಹೋಗಿ ತೋರಿಸಿಲ್ಲ ಬೆಳಕು, ಒಳಗಿದ್ದೇ ಹೊರಗಿನ ವಸ್ತು ಅಂತ ತಿಳಿತದ. ಆತ್ಮ ನೀ ಒಳಗಡೆ ಇದ್ದು ಹೊರಗಿನ ಜಗತ್ತಿನ ವಿಷಯಾದಿಗಳನ್ನು ನೀ ತಿಳಿತಿದ್ದಿ ಅಂದರೆ ನಿನಗೆ ಯಾವುದೇ ಜೀವಭಾವ ಇನಿತು ಸ್ವಲ್ಪ ಆದರೂ ಮಾಡುವನೇ ಅಂದರೆ ಎಂದೂ ಮಾಡೋದಿಲ್ಲ ಅಂತ ಅರ್ಥ. ಯಾವತ್ತೂ ಆತ ಮಾಡುವುದೇ ಇಲ್ಲ. ಹೇಗೆಂದರೆ ಘಟಜ್ಞಾನ, ಆಮೇಲೆ ಅನ್ನ ವ್ಯವಹಾರಗಳಿಂದ ವಿಸ್ಮೃತಿಯಾದರೂ ಪುನಃ ಘಟದ ಸ್ಮೃತಿಯು ತನ್ನಷ್ಟಕ್ಕೆ ತಾನೇ ಹೇಗೆ ಆಗುವುದು. ಅವ್ರಿಗೇನ ಸ್ವಲ್ಪ ಹಿಂಗೆ ಹೋತಿತ್ತು ಅನ್ನೋದ್ರಾಗ ಅಲ್ಲಿ ಬೆಳಕತ್ತ, ಸ್ವಲ್ಪ ಕಡೆ ಹೋಗ್ಬಿಡ್ತಾರೆ, ಅಲ್ಲಿ ನಿಂತು ಬಿಟ್ಟು ವಿಸ್ಮೃತಿ ಆಗ್ತಿರ್ತದೆ. ಒಮ್ಮೆ ಅವರ ಮನಸ್ಸು ಇಂದ್ರಿಯಾದಿಗಳು ಏನನ್ನ ವಿಸ್ಮೃತಿ ಆಯ್ತು ಅಂದರೆ ಯಾವಾಗ ತಕ್ಷಣ ಅಂದ್ಬಿಟ್ರಿ, ಸಾಲು ತಪ್ತದ ಅನ್ನೋದ್ರಾಗ ರೈತ ಅಂದ್ಬಿಡ್ತಾನೆ, ಮತ್ತೆ ಸಾಲಿಗೆ ಬಂದುಬಿಡ್ತದೆ. ಈ ಸಾಲು ತಪ್ಪಿದ್ದು ಮ್ಯಾರಿಗೆ ಹೋಗ್ತಾನೆ, ತಪ್ಪಿಗಂತ ಹೋಗ್ತಾನದು ಅನ್ನೋದು ಸಾಲಿಗೆ ಬಂದ್ಬಿಡ್ತದೆ. ಈ ವಿಸ್ಮೃತಿ ಅನ್ನೋದ ಜ್ಞಾನ ಅನ್ನೋದ್ರ ಮತ್ತೆ ಬಂದ್ಬಿಡ್ತು ನೋಡು, ಸಾಯತನ ಹಂಗೆ ಹೋಗಿ ಆಮೇಲೆ ಬರ್ತದೆ ಅನ್ನೋದು. ತಕ್ಷಣದಲ್ಲೇ ತನ್ನ ಸ್ವರೂಪ ಹೇಗೆ ಹೋಗ್ತದೆ. ಅದರಿಂದ ಜ್ಞಾನಯೋಗಿ ಯಾವ ಕರ್ತೃತ್ವ ಕರ್ತವ್ಯವೂ ಇಲ್ಲ. ಇದು ಮಾಡಬೇಕು ಅನ್ನೋದಿಲ್ಲ, ಮಾಡಬಾರ್ದು ಅನ್ನೋದಿಲ್ಲ. ತನ್ನ ಇಚ್ಛಾನುಸಾರವಾಗಿ ಮಾಡಬಹುದು, ಬಿಡಬಹುದು. ಬಿಟ್ಟರು ಪಾಪ ಅಲ್ಲ, ಮಾಡಿದ್ರು ಪುಣ್ಯ ಅಲ್ಲ, ಇನ್ನೇನದು. ಹಾಗಾಗಿ ಅವನು ಕೃತಕೃತ್ಯನಾಗಿದ್ದಾನೆ ಅನ್ನುವಂಥ 11ನೇ ನುಡಿಗೆ ಇನ್ನೊಂದು ನುಡಿ ಅದು ಮುಗಿಸ್ಬಿಡೋದು. ಪ್ರಕೃತಿಯೇ ಹುಷಿ ನಾನಾ ವಿಕೃತಿ ಜಾಲಕ್ಕೆ ಕೌತುಕವನದೆಂತೂ ಕಾಣ್ಮನು ಯೋಗಿ ಅಕಲಂಕ ನಿಜವೇ ತಾನಾಗಿ ಮಿಕ್ಕಿನ ಜಡ ಪ್ರಕೃತಿಗೆ ದಡಪೇಳುವೆ ಮರುಳಂತೆ. ಇವು ಏನವದ ಅಕಲಂಕ ಅಂದರೆ ಕಲಂಕ ಇಲ್ಲದ್ದೇ ಯಾವ್ದದ ಅಕಲಂಕ. ಕಲಂಕ ಇದ್ದದ್ದು ದೇಹ, ಅಕಲಂಕವಾದದ್ದು ಆತ್ಮ. ಅಂತ ಆತ್ಮನಿಗೆ ದೋಷವಿಲ್ಲದೆ ಅದೇನದ ನಿರ್ದೋಷಿಯಾದ ನಿಜ ಸ್ವರೂಪನೇ ಆಗ್ಯದ. ಅದೇ ತಾನಾಗಿ, ಆ ಅಕಲಂಕನೇ ತಾನಾಗಿ ಇರುವಂಥ ಜ್ಞಾನಯೋಗಿ ಮಿಕ್ಕಿನ ಅಂದರೆ ತನ್ನನ್ನು ಬಿಟ್ಟು ಹೊರಗೆ ಏನು ಕಲ್ಪಿತವಾಗಿ ಕಾಣ್ತಾವಲ್ಲ
ಅವೆಲ್ಲ ಜಡ ಹೌದಿಲ್ಲ, ಇಲ್ಲಿವರೆಗೆ ಹೇಳಿದ್ವೆಲ್ಲ ಜಡ. ಹಾಗಾಗಿ ಆತ ಜಡವಾದ ತ್ರಿಗುಣಾತ್ಮಕ ಪ್ರಕೃತಿಗೆ ದಿಟಪೇಳುವೆ. ಅವ್ರು ಯಾವಾಗಲೂ ಸಾಂಖ್ಯರು ಹೇಳಿದಂಗೆ ಸತ್ಯ ಹೇಳಂಗಿಲ್ಲ. ಅವ್ರು ಸಾಂಖ್ಯರು ಹೇಳ್ತಾರ, ಆದ ಕಾರಣ ಅದರ ಕಾರ್ಯಗಳಾದ ವಿಕೃತಿ ಸಮೂಹ ಸತ್ಯವಾದತೆ ಅಂದರೆ ಮಿಥ್ಯವಾದ ದೇಹದಿಂದ ಮಾಡಿದ ಕರ್ಮ ಸತ್ಯ ಆಗ್ತದೇನು? ಅಲ್ಲಿಗೆ ಬರಬೇಕು. ಮಿಥ್ಯವಾದ ದೇಹ, ಆ ದೇಹದ ಕರ್ಮ ಸತ್ಯ ಹೆಂಗಾಗ್ತದ? ಮಿಥ್ಯವಾದ ದೇಹ ಅದ, ದೇಹಕ್ಕೆ ಕರ್ಮ ಅವಲ್ಲ. ಜನನಾದ, ಹುಟ್ಟದಾದ, ಮರಣಾದ, ಸಾಯೋದಲ್ಲ. ಮತ್ತೆ ಯಾರಿಗಾಯ್ತು ಇದು? ಮಿಥ್ಯವಾದ ದೇಹಕ್ಕೆ ಜನನ ಮರಣ ಆಯ್ತು, ನಿನಗೆ ಹೆಂಗಾಯ್ತು? ಶರೀರ ಇಲ್ಲಂದ್ರೆ ಶರೀರಕ್ಕೆ ಹುಟ್ಟಿದ ದೋಷ, ಸತ್ತ ದೋಷ ಇವು ಯಾಕೆ ಬಂತು, ಎಲ್ಲಿದ ಬಂತು? ಅಜ್ಞಾನಿಗಳಿಗೆ ಅಂತ. ಹೀಗಾಗಿ ಅರ್ಥಾತ್ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ ಆಗಲಾರದೆಂಬ ಭಾವ. ಅವನೇನೇ ಮಾಡಿದ್ರು ಕೂಡ ಸತ್ಯತ್ವ ಬುದ್ಧಿ, ಸತ್ಯ ಅಂತ ಮಾಡಂಗ ಸುಳ್ಳಂತ ಮಾಡ್ತಾನ ಅಷ್ಟೆ. ಸುಳ್ಳು ಏನಾದ್ರು ನಡೆದು ಸುಳ್ಳೆ. ಇವತ್ತು ಜಗತ್ನಾಗ ಮುಂಜಾನೆ ಸಂತೆ ಏನು ನೋಡೋಣ ಎಲ್ಲ ಸುಳ್ಳೇ ನೋಡಿ. ಈಗ ನಡೆದಷ್ಟು ಸತ್ಯ ಅಂತ ನಾವು ಏನು ಒಂದು ತಾಸು ನಡೆದ ಇಷ್ಟೇ ಸತ್ಯ, ಓದೆಲ್ಲ ಮಿಥ್ಯೆ ಅಂದಾಗ ಮಿಥ್ಯೆ ನೋಡಿದಲ್ಲಿ ಅದರ ಏನಾದರೂ ರಾಗದ್ವೇಷ ಅವನಲ್ಲಿ ಬರ್ತವೆ. ನೋಡ್ತಾರ, ನಗ್ತಾರ, ಮನೆಗೆ ಬಂದ್ಬಿಡ್ತಾರೆ ಅಷ್ಟೆ. ಹೀಗಾಗಿ ಯೋಗೇಶ್ವರಂಗೆ ವಿಧಿ ನಿಷೇಧ ಅಭಾವ ನಿರೂಪಣೆ ಸೂತ್ರ 12ಕ್ಕೆ ಪದ 105ಕ್ಕೆ ಮಂಗಲ. ಇಲ್ಲಿಗೆ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪವನ್ನು ಸದ್ಗುರುನಾಥನಿಗೆ ಸಮರ್ಪಿಸಿ ಮಂಗಲವನ್ನು ಪೇಳೋಣ. ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿದ ಗುರು ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯರಿಗೆ ಸದ್ವಸ್ತ್ವಂ ಸದ್ವಿಕೇಲಿ ತಿಳಿಸಿದ ಸತ್ಯಾನಂದನಿಗೆ ಗರಗರ ಶ್ರೀ ಗುರು ಮಡಿವಾಳೇಶನ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳುಪಿದಗೆ ನೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಅರುಷದಿ ವಾಸಿಪಗೆ ಅರಿವಿನ ಆರತಿ ಸ್ಮರಿಸುತ್ತ ಬೆಳಗ್ಗೆ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿ ಗುರು ಶಿವಪುತ್ರ ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದು ಕಲಾಪತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ.